ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ಮತ್ತೊಂದು ದಿನ, ಮತ್ತೊಂದು ವಾರ ನಾವು ದೇವರ ಸಮ್ಮುಖಕ್ಕೆ ಬಂದು ದೇವರ ವಾಕ್ಯಗಳನ್ನು ಧ್ಯಾನ ಮಾಡುವುದಕ್ಕಾಗಿ ಬಂದಿದ್ದೇವೆ. ದೇವರ ಸಮ್ಮುಖದಲ್ಲಿ ಪ್ರತಿ ಸಾರಿ ಬರುವಾಗ ದೇವರು ನಮ್ಮನ್ನು ಕಾಣುತ್ತಾನೆ, ನಮಗೆ ಸಹಾಯವನ್ನು ಮಾಡುವಂಥವರು ಆಗಿದ್ದಾರೆ. ಈ ಒಂದು ದಿನದಲ್ಲಿ ದೇವರು ನಮಗೆ ಒಂದು ಉನ್ನತವಾದಂಥ ಸಂದೇಶವನ್ನು ಕೊಡಲಿಕ್ಕಿದ್ದಾರೆಂದು ನಾನು ಭಾವಿಸುತ್ತಾ ಇದ್ದೇನೆ. ಸೊ ಅದಕ್ಕಾಗಿ ನಮ್ಮ ತಲೆಗಳನ್ನು ಬಾಗಿಸಿ ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ದೇವರೇ, ಕಳೆದ ತಿಂಗಳೆಲ್ಲ ನಮ್ಮ ಜೊತೆಗಿದ್ದು ಈ ವಾರದ ಮೊದಲನೇ ದಿನದಲ್ಲಿ ಅಪ್ಪ ಕರ್ತನೆ ಮತ್ತೆ ನಮ್ಮ ಜೊತೆಯಲ್ಲಿ ಬಂದಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಈಗ ಇವತ್ತು ನಾವು ಮಾಡುವಂಥ ವಾಕ್ಯವು ನಮಗೆ ಕರ್ತನೆ ಆಧರಣೆಯು, ಧೈರ್ಯವು, ಆಶೀರ್ವಾದವು, ಕೃಪೆಯನ್ನು ಕೊಡಲಿ ಎಂಬುದಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ. ಕೇಳುವಂಥ ಪ್ರತಿ ಸಹೋದರ ಸಹೋದರಿಯನ್ನು, ಅವರ ಕುಟುಂಬವನ್ನು ಆಶೀರ್ವದಿಸಬೇಕಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ನಿನ್ನ ಪಾದ ಸನ್ನಿಧಿಗೆ ಬಂದಿರುವಂಥ ನಮ್ಮೆಲ್ಲರೊಟ್ಟಿಗೆ ಮಾತನಾಡಿ ಎಂದು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ಹಾಲೆಲೂಯಾ. ನೋಡಿ, ನಮ್ಮ ಕೈಯಲ್ಲಿ ಒಂದು ವೇಳೆ ಕತ್ತಿ ಕೊಟ್ಟು ಯುದ್ಧಕ್ಕೆ ಹೋಗ್ರಿ ಅಂತ ಹೇಳಿದ್ರೆ, ಕತ್ತಿ ಏನೋ ಹದವಾಗಿದೆ, ಚೂಪಾಗಿದೆ, ಆದರೆ ಆ ಕತ್ತಿಯನ್ನು ತಗೊಂಡೋಗಿ ಯುದ್ಧ ಮಾಡೋಕ್ಕೆ ನಮಗೆ ಧೈರ್ಯ ಇಲ್ಲ ಅಂದರೆ ಯಾವ ಪ್ರಯೋಜನವೂ ಇಲ್ಲ ಅಲ್ವಾ? ನಮ್ಮ ಕೈಯಲ್ಲಿ ಆಯುಧಗಳಿರಬಹುದು, ಆದರೆ ಧೈರ್ಯವಿಲ್ಲದೆ ಹೋದರೆ ಯಾವ ಪ್ರಯೋಜನವೂ ಇಲ್ಲವೇ ಇಲ್ಲ. ಅದರಿಂದ ಲೋಕದ ಜನರು ಹೇಳುತ್ತಾರೆ ಒಂದು ಮಾತನ್ನ, ಧೈರ್ಯಂ ಸರ್ವತ್ರ ಸಾಧನಂ ಅಂತ. ಕೇಳಿಸ್ಕೊಂಡಿದ್ದೀರಾ? ಧೈರ್ಯಂ ಸರ್ವತ್ರ ಸಾಧನಂ ಅಂದ್ರೆ ಧೈರ್ಯ ಎಂಬುದು ಸರ್ವ ಆಯುಧಗಳಲ್ಲಿ ಶ್ರೇಷ್ಠವಾಗಿರುವುದು. ಕೆಲವು ಸಾರಿ ಆಯುಧಗಳು ಇಲ್ಲದೇ ಬೇಕಾದರೂ ಕೂಡ ಧೈರ್ಯ ಇದ್ರೆ ಏನಾದರೂ ಒಂದು ಸಾಧನೆಯನ್ನ ಮಾಡಬಹುದು. ಬೈಬಲಲ್ಲಿ ನಾವು ನೋಡುತ್ತೇವೆ, ಕೆಲವು ವೀರರು, ಕೆಲವು ಶೂರರು, ಅವರು ಆಯುಧಗಳು ಇಲ್ಲದೆ ಜಯವನ್ನ ಗಳಿಸಿರುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ದೇವರ ವಾಕ್ಯವು ಕೂಡ ನಮಗೆ ಬೈಬಲಲ್ಲಿ ಅನೇಕ ಸಾರಿ ತನ್ನ ಮಕ್ಕಳು ಅಧೈರ್ಯ ಪಟ್ಟಾಗ, ತನ್ನ ಮಕ್ಕಳು ಕುಗ್ಗಿದಾಗ, ನಾನಿದ್ದೇನೆ, ನಾನು ನಿಮಗೆ ಆಯುಧವಾಗಿರುತ್ತೇನೆ, ನಾನು ನಿಮಗೆ ಜಯವನ್ನು ಕೊಡುತ್ತೇನೆ, ನಾನು ನಿಮಗೆ ಸಹಾಯ ಮಾಡುತ್ತೇನೆ ಎಂದು ಹೇಳಿರುವುದನ್ನು ನಾವು ನೋಡುತ್ತಾ ಇದ್ದೇವೆ. ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 2 ಪೂರ್ವಕಾಲ ವೃತ್ತಾಂತ ಅದರ 19ನೇ ಅಧ್ಯಾಯ 11ನೇ ವಚನ, ಅದರ ಕೊನೆಯ ಭಾಗವನ್ನು ನೀವು ಓದಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. 2 ಪೂರ್ವಕಾಲ ವೃತ್ತಾಂತ, 2 ಕ್ರಾನಿಕಲ್ಸ್ ಅದರ 19ನೇ ಅಧ್ಯಾಯ 11ನೇ ವಚನವನ್ನ ಓದಿರಿ, ಕೊನೆ ಭಾಗ. ಧೈರ್ಯದಿಂದ ಕೆಲಸ ಮಾಡಿರಿ, ಯೆಹೋವನು ಸಜ್ಜನರ ಸಹಾಯಕನು ಎಂದು ಹೇಳಿದನು. ಹಾಲೆಲೂಯಾ. ಇಲ್ಲಿ ಏನಂತ ಹೇಳ್ತಾ ಇದೆ? ಧೈರ್ಯದಿಂದ ಕೆಲಸ ಮಾಡಿರಿ. ಏನ್ ಮಾಡ್ರಿ? ಧೈರ್ಯದಿಂದ ಕೆಲಸ ಮಾಡಿರಿ. ಧೈರ್ಯದಿಂದ ಕೆಲಸ ಮಾಡಬೇಕು. ಪ್ರಯಾಣ ಮಾಡುವಂಥವನು, ಅಯ್ಯೋ ನಾನು ಬಸ್ಸಲ್ಲಿ ಹೋದ್ರೆ ಆಕ್ಸಿಡೆಂಟ್ ಆಗುತ್ತೆ, ಟ್ರೈನಲ್ಲಿ ಹೋದ್ರೆ ಬಿದ್ದೋಗುತ್ತೆ, ವಿಮಾನದಲ್ಲಿ ಹೋದ್ರೆ ಏನಾದರೂ ಅಪಘಾತ ಆಗುತ್ತೆ ಅಂದ್ರೆ ಹೇಳಿದ್ರೆ ಹೋಗಕ್ಕಾಗುತ್ತಾ? ಹೋಗಕ್ಕೆ ಆಗೋದಿಲ್ಲ. ಧೈರ್ಯ ಇದ್ರೆ ಮಾತ್ರ ಪ್ರಯಾಣ ಮಾಡಲಿಕ್ಕೆ ಸಾಧ್ಯ. ಇವತ್ತು ನಾವು ಪ್ರಯಾಣ ಮಾಡಿ ಬರ್ತಾ ಇರುವಾಗ ನನಗೆ ದೇವರಾತ್ಮನೊಂದು ಆಲೋಚನೆಯನ್ನು ಕೊಟ್ಟರು. ರೋಡ್ ಮೇಲೆ ಬರುವ ಪ್ರತಿ ಕಾರು, ರೋಡ್ ಮೇಲೆ ಬರುವಂತ ಪ್ರತಿ ಬೈಕ್ನವರು ಒಂದು ಭಯ ಇಟ್ಕೊಂಡೇ ದಾರಿಗೆ ಇಳಿತಾರೆ ಅಲ್ವಾ? ಎಲ್ಲೋ ಒಂದು ಕಡೆ ಭಯ ಇರುತ್ತೆ. ಅಯ್ಯೋ ಎಲ್ಲೇನಾಗುತ್ತೋ ಅನ್ನೋ ಭಯ ಇರಲ್ವಾ? ಇದ್ದೇ ಇರುತ್ತೆ. ಗಾಡಿಗಳು ಓಡಿಸಕ್ ಗೊತ್ತಾಗುತ್ತೆ. ನಾವು ಕರೆಕ್ಟ್ ಆಗಿ ವಾಹನವನ್ನ ಚಾಲನೆ ಮಾಡ್ತಾ ಇದ್ರು, ಬೇರೆಯವರು ವಾಹನವನ್ನ ಕರೆಕ್ಟ್ ಆಗಿ ಓಡಿಸ್ತಾ ಇರ್ತಾರಂತ ನಮಗೆ ಅನಿಸೋದಿಲ್ಲ. ಆದ್ರೂ ನಾವು ದಾರಿಗೆ ಬರುವಾಗಲೂ ಮನೆಯವರು ಕೂಡ ಭಯಪಡ್ತಾ ಇರ್ತಾರೆ. ಅಯ್ಯೋ ಇವರು ಪ್ರಯಾಣ ಮಾಡ್ತಾ ಇದ್ದಾರೆ, ದಾರಿಯಲ್ಲಿ ಏನಾಗುತ್ತೋ ಅನ್ನುವಂತ ಒಂದು ಭಯ ಇರುತ್ತೆ. ಆದ್ರೂ ಮನಸ್ಸು ಮಾಡಿ, ಧೈರ್ಯ ಮಾಡಿ ದಾರಿಗೆ ಇಳಿತೀವಿ, ರೋಡ್ಗೆ ಬರ್ತೀವಿ. ಯಾಕೆಂದ್ರೆ ಧೈರ್ಯ ಮಾಡಿದ್ರೇನೆ ಪ್ರಯಾಣ ಮಾಡ್ಲಿಕ್ಕೆ ಸಾಧ್ಯ. ಒಂದು ಬೆಳೆಯನ್ನು ಹಾಕುವವರು ಕೂಡ ಅಯ್ಯೋ ಬಂಡವಾಳ ಏನಪ್ಪಾ ಅಂತ ಆಲೋಚನೆ ಮಾಡಿ ಭಯಪಟ್ರೆ ಬೆಳೆಯನ್ನು ಹಾಕಲಿಕ್ಕೆ ಆಗೋದು ಇಲ್ಲ. ಒಂದು ಮನೆಯನ್ನ ಕಟ್ಟುವವನು ಮನೆ ಕಟ್ಟಲಿಕ್ಕೆ ಅಯ್ಯೋ ನನ್ನ ಹತ್ರ ಏನು ಇಲ್ಲಪ್ಪ, ನಾನು ಹೆಂಗೆ ಕಟ್ಟೋದು, ನಾನು ಹೇಗೆ ಮಾಡೋದು ಅಂತ ಭಯಪಟ್ರೆ ಮನೆ ಕಟ್ಟಕ್ಕೆ ಆಗೋದಿಲ್ಲ. ಮನೆ ಕಟ್ಟುವುದಾಗಲಿ, ಮದುವೆ ಮಾಡುವುದಾಗಲಿ, ಪ್ರಯಾಣ ಮಾಡುವುದಾಗಲಿ, ವ್ಯವಸಾಯ ಮಾಡುವುದಾಗಲಿ, ಯಾವುದೇ ಮಾಡಿದರೂ ಧೈರ್ಯ ಇರಬೇಕು ಅಲ್ವಾ? ಧೈರ್ಯ ಇಲ್ಲದೆ ಹೋದ್ರೆ ಏನಾಗಲ್ಲ, ಜಯವು ನಮಗೆ ಸಿಗೋದೇ ಇಲ್ಲ. ಕೆಲವು ಸಾರಿ ನೋಡಿ, ಧೈರ್ಯ ಇದ್ದವನಿಗೆ ಕೈಯಲ್ಲಿ ಆಯುಧ ಇಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ಧೈರ್ಯ ಇಲ್ಲದೆ ಇರುವವನ ಕೈಯಲ್ಲಿ ಆಯುಧ ಇದ್ರೂ ಕೂಡ ಯಾವುದೇ ಪ್ರಯೋಜನ ಇಲ್ಲ. ಎಕ್ಸಾಮ್ಗಾಲು ಹೋಗ್ತಾರೆ,
ಅಲ್ವಾ? ಎಕ್ಸಾಮ್ ಹಾಲಲ್ಲಿ ಒಬ್ಬರು ಏನ್ ಮಾಡ್ತಾರೆ, ಪೆನ್ನುಗಳು ಒಂದು ಎಲ್ಲ ಜೋಡಿಸಿಟ್ಕೊಂಡು, ಎಲ್ಲ ಜಾಮಿಟ್ರಿ ಇಟ್ಕೊಂಡು, ಕ್ಲಾಕ್ ಇಟ್ಕೊಂಡು, ಎಲ್ಲ ಇಟ್ಕೊಂಡು, ಅಯ್ಯೋ ನನ್ನ ಕೈಲಿ ಎಕ್ಸಾಮ್ ಬರೆಯೋಕ್ಕಾಗಲ್ಲಪ್ಪ ಅಂದ್ರೆ ಅಷ್ಟೂ ಪೆನ್ನುಗಳಿದ್ದು ವೇಸ್ಟೇ ತಾನೆ. ಯಾಕಂದ್ರೆ ಇಷ್ಟು ಪೆನ್ನುಗಳಿದಾವೆ, ಪೆನ್ನುಗಳು ನೋಡಿ ಆದ್ರೂ ಬರಿಬೋದು ತಾನೆ ಅಲ್ವಾ? ಪೆನ್ನು ನೋಡಿ ಬರೆಯಕ್ಕಾಗಲ್ಲ. ನಮ್ಮ ಹೃದಯದಲ್ಲಿ ಧೈರ್ಯ ಇರಬೇಕು. ಎಕ್ಸಾಮ್ ನಾನು ಚೆನ್ನಾಗಿ ಬರೀತೀನಿ ಅನ್ನುವಂಥ ಧೈರ್ಯ ಇದ್ದರೆ ಮಾತ್ರವೇ ಅವನ ಎಕ್ಸಾಮ್ ಬರೀಲಿಕ್ಕೆ ಸಾಧ್ಯ. ಯುದ್ಧವನ್ನ ಗೆಲ್ಲಲಿಕ್ಕಾಗ್ಲಿ, ಎಕ್ಸಾಮ್ ಅನ್ನ ಬರೀಲಿಕ್ಕಾಗ್ಲಿ, ಇಂಟರ್ವ್ಯೂ ಅಲ್ಲಿ ಹೋಗ್ಬಿಟ್ಟು ಇಂಟರ್ವ್ಯೂ ಮಾಡುವಾಗ ಅವ್ರು ಅಯ್ಯೋ ಏನ್ ಕೇಳ್ತಾರೆ, ಯಾಕೆ ಹೋಗ್ಬೇಕು ಬಿಡಪ್ಪ ಇಂಟರ್ವ್ಯೂಗೆ, ನಾವು ಮನೆಯಲ್ಲಿ ಇದ್ಬಿಡೋಣ ಅಂದ್ರೆ ಇಂಟರ್ವ್ಯೂ ಮಾಡಕ್ಕಾಗುತ್ತಾ? ಇಂಟರ್ವ್ಯೂ ಅಟೆಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾವುದನ್ನು ಧೈರ್ಯವಿಲ್ಲದೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಮನುಷ್ಯ ಯಾವುದೇ ಸಾಧನೆ ಮಾಡಬೇಕಾದರೂ ಆತನಲ್ಲಿ ಮೊದಲು ಇರಬೇಕಾಗಿರುವಂಥದ್ದು ಧೈರ್ಯವಾಗಿದೆ. ಅದಕ್ಕೆ ಹೇಳುವುದು, ಧೈರ್ಯವು ಮನುಷ್ಯರಲ್ಲಿರುವಂತ ಸದ್ಗುಣಗಳಲ್ಲಿ ಒಂದು ಗುಣ, ಒಳ್ಳೆ ಗುಣ. ಅದೇನು ತಪ್ಪಾದ ಗುಣ ಅಲ್ಲ ಧೈರ್ಯ ಇರಬೇಕು ಅಂತ ಹೇಳಿ. ಯಾವುದೇ ವಿಚಾರದಲ್ಲಿ ಧೈರ್ಯ ಇಲ್ಲದೆ ಇದ್ರೆ ಏನ್ ಮಾಡೋಕ್ಕಾಗಲ್ಲ, ಜೀವನದಲ್ಲಿ ನಾವು ಒಂದು ಹೆಜ್ಜೆ ಇಡಕ್ಕೂ ಆಗಲ್ಲ. ಅಯ್ಯೋ ನನ್ನ ಶತ್ರುಗಳಿದಾರಪ್ಪ ಪಕ್ಕದಲ್ಲಿ, ಅಯ್ಯೋ ನನಗೆ ಅಲ್ಲೋದ್ರೆ ಅವ್ರು ನೋಡ್ತಾರೆ, ಬೈತಾರೆ, ಅವ್ರು ನೋಡಿ ಬೇಜಾರು ಮಾಡ್ಕೊಳ್ತಾರೆ, ಈ ರೀತಿಯಾಗಿ ನಾವೇನಾದ್ರೂ ಭಯ ಪಡುತ್ತಾ ಇದ್ರೆ ಯಾವ ಸಾಧನೆಯನ್ನು ಮಾಡಲಿಕ್ಕೆ ನಮಗೆ ಸಾಧ್ಯನೇ ಇಲ್ಲ. ಸೊ ಕೆಲವು ಸಾರಿ ಧೀರನೂ ಸಹ ಮುಂದುವರಿಬೇಕಾದ್ರೆ, ಧೀರ್ನು ಬಲ ಇದೆ, ಶರೀರದಲ್ಲಿ ಚೆನ್ನಾಗಿದ್ದಾನೆ, ಆದ್ರೆ ಧೈರ್ಯ ಇಲ್ಲ ಅಂದ್ರೆ ಯಾವ ಪ್ರಯೋಜನ ಇಲ್ಲ. ಫೈಲ್ವಾನ್ ಆಗಿರ್ಬೋದು, ಅವನು ಹೈಟು ಚೆನ್ನಾಗಿರ್ಬಹುದು, ಆದ್ರೆ ಅವನಲ್ಲಿ ಧೈರ್ಯ ಇಲ್ಲ ಅಂದ್ರೆ ಯಾವುದು ಮಾಡ್ಲಿಕ್ಕೆ ಅವನಲ್ಲಿ ಕೈಯಲ್ಲಿ ಸಾಧ್ಯ ಆಗುದಿಲ್ಲ. ಆದ್ರೆ ಅದಕ್ಕಿಂತ ಹೇಳ್ತದೆ, ಏಡಿಯಲ್ಲಿ ಸಾಧನೆ ಮಾಡಬೇಕು ಅನ್ನೋ ಛಲ ಇರಲ್ಲ, ಅವನಿಗೆ ಧೈರ್ಯ ಇರಲ್ಲ. ಆದ್ರೆ ಧೈರ್ಯ ಇರುವಂತವನ ಜೀವಿತದಲ್ಲಿ ಸಾಧನೆ ಮಾಡಲಿಕ್ಕೆ ತುಂಬಾ ಅವಕಾಶಗಳು ಇದೆ. ಸೊ ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ದೇವರು ಈ ವಾಕ್ಯದಲ್ಲಿ ನಮಗೆ 2 ಪೂರ್ವಕಾಲ ವೃತ್ತಾಂತ 19 ಹೇಳ್ತದೆ, ನೀವೇನೇ ಕೆಲಸ ಮಾಡಿದ್ರು ಧೈರ್ಯದಿಂದ ಕೆಲಸ ಮಾಡಬೇಕು. ಏನ್ ಮಾಡ್ಬೇಕು? ಏನೇ ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀರಾ. ಎಕ್ಸಾಮ್ ಬರೀಬೇಕು ಅಂದ್ಕೊಂಡಿದ್ದೀರಾ, ಧೈರ್ಯವಾಗಿ ಎಕ್ಸಾಮ್ ಬರೀರಿ. ಇಂಟರ್ವ್ಯೂ ಅಟೆಂಡ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಧೈರ್ಯವಾಗಿ ಮಾಡ್ರಿ. ಮನೆ ಕಟ್ಟಬೇಕು, ಇಲ್ಲ ಕೆಲಸ ಮಾಡಬೇಕು, ಏನೇ ಒಂದು ಮಾಡ್ಬೇಕಾದ್ರೂ ಮಾಡ್ತೀವಿ ಅಂತ ತೀರ್ಮಾನ ಮಾಡಿದ್ಮೇಲೆ ಧೈರ್ಯ ಇರಬೇಕು. ಭಯ ಪಟ್ರೆ ಆಗೋದಿಲ್ಲ. ಯಾಕೆಂದ್ರೆ ದೇವರು ಹೇಳ್ತಾನೆ, ನೀನು ಭಯ ಪಡಬೇಡ, ಅಧೈರ್ಯ ಪಡಬೇಡ, ನಾನು ನಿನ್ನ ಜೊತೆಯಲ್ಲೇ ಇರುತ್ತೇನೆ ಎಂದು ದೇವ್ರ ವಾಕ್ಯ ಹೇಳ್ತಾನೆ. ನಿಮಗೆ ಗೊತ್ತಿದೆ, ಇಸ್ರಾಯೇಲರು ತುಂಬಾ ಲಕ್ಷ ಜನರಿದ್ದಾರೆ, ಲಕ್ಷಾನುಲಕ್ಷ ಜನರಿದ್ದಾರೆ. ಮೋಶೆ ಅಂದ್ಕೊಳ್ತಾನೆ, ದೇವರೇ ಇಷ್ಟು ಲಕ್ಷ ಜನರನ್ನು ನಡೆಸುವುದು ಹೇಗೆ, ನಾನು ಹೇಗೆ ನಡೆಸಲಿಕ್ಕೆ ಸಾಧ್ಯ ನನಗೆ? ಆಲೋಚನೆ ಮಾಡಿ, ನಮ್ಮ ಮನೆಗಳಲ್ಲಿ 4 ಜನ ಇದ್ರನೇ ನಮ್ಮ ಕೈಯಲ್ಲಿ ಆಗಲ್ಲ ಅಲ್ವಾ? 4 ಜನರಿಗೆ 4 ಹೊತ್ತು ಊಟ ಮಾಡಬೇಕಾದ್ರೆ, ಅಡಿಗೆ ಮಾಡಬೇಕಾದ್ರೆ, ಬಟ್ಟೆ ತೊಳಿಬೇಕು, ಕಸ ಗುಡಿಸ್ಬೇಕು, ಪಾತ್ರೆ ತೊಳಿಬೇಕು, ಎಲ್ಲ ಮಾಡಬೇಕು. 4 ಜನ ಸುಧಾರಿಸೋದು ಅದು ದಿನಕ್ಕೆ 4 ಆವರ್ತಿ. ಅದೇ 1,00,000 ಜನರನ್ನ ಪೋಷಿಸ್ಬೇಕಾದ್ರೆ, ಮನೆಯಲ್ಲಿ ನಮಗೆ ಕಿಚನ್ ಇದೆ, ಪಾತ್ರೆಗಳಿದಾವೆ, ಬೆಂಕಿ ಇದೆ, ನಮ್ಮ ಮನೆಯಲ್ಲಿ ಐಟಮ್ ಎಲ್ಲ ಇದೆ, ಎಲ್ಲ ಇದ್ದು ಮಾಡಿಕೊಡಕ್ಕೆ ನಮ್ಗೇನಾಗುತ್ತೆ, ಕಷ್ಟ ಆಗುತ್ತೆ. ಆದ್ರೆ ಇಸ್ರಾಯೇಲ್ರ ಹತ್ರ ಪಾತ್ರೆಗಳಿದ್ವಾ? ಕಿಚನ್ ಇತ್ತ? ಬೆಂಕಿ ಇತ್ತ? ನೀರಿತ್ತ? ಏನೇ ಇರ್ಲಿಲ್ಲ. ಹಾಗಾದ್ರೆ ಒಂದೊತ್ತಲ್ಲ, 2 ಹೊತ್ತಲ್ಲ, 2-3 ದಿನ ಅಲ್ಲ, ವಾರ ಅಲ್ಲ, ತಿಂಗಳಲ್ಲ, ಎಷ್ಟು ದಿನ? 40 ವರ್ಷ, 20 ಲಕ್ಷ ಜನರನ್ನ 40 ವರ್ಷ ಸಾಕೋದು ಸುಲಭನಾ? ಇವರೇನೋ ಹೋಗ್ತಾ ಇರ್ತಾರೆ, ಅವನವನು ಹೊಡ್ಕೊಳ್ತಾರೆ, ಜಗಳ ಮಾಡ್ತಾರೆ. ಮನೆಯಲ್ಲಿ 2 ಮಕ್ಕಳಿದ್ರೆ ಸಾಕು, ಅವ್ರನ್ನ ಬಿಡಿಸೋದೇ ಅರ್ಧ ದಿನ ಆಗ್ತದೆ. ಸುಮ್ಮನೆ ಇರು, ಅದು ಮುಟ್ಟಬೇಡ, ಇದು ಮಾಡಬೇಡ, ಅದನ್ನು ಮಾಡಬೇಡ. 2 ಮಕ್ಕಳನ್ನ ನಾವು ಏನು ಕಂಟ್ರೋಲ್ ಮಾಡ್ಲಿಕ್ಕೆ ನಾವು ಎಷ್ಟು ಕಷ್ಟಪಡ್ತೀವಿ. 20 ಲಕ್ಷದಲ್ಲಿ ಎಷ್ಟು ಜನ ಮಕ್ಕಳಿರ್ತಾರೆ ಅಲ್ವಾ? 20 ಲಕ್ಷದಲ್ಲಿ ಎಷ್ಟು ಜನ ಮಕ್ಕಳು, ಎಷ್ಟು ಜನ ಹೆಂಗಸರು? 2 ಜಡೆಗಳಿದ್ರೆ ಸಾಕು ಅಂತಾರೆ. ಏನು ಗಲಾಟೆಗೆ ಅಂದ್ರೆ ಮಾತಾಡೋದು ಜಾಸ್ತಿ, ಅಲ್ಲಿ ಗಲಾಟೆ ಜಾಸ್ತಿ, ಅಪಾರ್ಥಗಳು ಜಾಸ್ತಿ ಅಂತ ಹೇಳ್ತಾರೆ. ಅಲ್ಲಿ ಎಷ್ಟು ಜನ ಹೆಂಗಸರಿರ್ಬೋದು, ಎಷ್ಟು ಜನ ಗಂಡಸರಿರ್ಬೋದು ನೋಡಿ. ಊಟ, ನೀರು, ಅವ್ರಿಗೆ ನಿದ್ದೆ, ಅವರಿಗೆ ಬಟ್ಟೆ, ಅವರಿಗೆ ಚಪ್ಪಲಿ, ಅವ್ರಿಗೆ ಎಲ್ಲ ಬೇಕಾದ್ರೆ ಮನುಷ್ಯರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ದೇವರು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಆದ್ರೆ ಈಗೇನಾಯ್ತು, ಮೋಶೆ ಆರಿಸಲ್ಪಟ್ಟವನು, ಮಹಾನಾಯಕ, ಅವನು ದೇವರಿಂದ ಕರೆಯಲ್ಪಟ್ಟವನು, ಅವನಿಗೆ ಧೈರ್ಯ ಇತ್ತು. ಆದ್ರೆ ಒಂದು ದಿವಸ ದೇವರು ಹೇಳ್ತಾನೆ, ಮೋಶೆ ನಿನ್ನ ಕಾಲ ಆಯ್ತು, ಇನ್ನ ಬೇರೆಯವರು ಇಸ್ರಾಯೇಲನ್ನ ನಡೆಸ್ತಾರೆ ಕಾನಾನ್ ದೇಶಕ್ಕೆ ಅಂತ ಹೇಳ್ತಾನೆ. ಮೋಶೆ ಹೇಳ್ತಾನೆ, ಓಕೆ ಸ್ವಾಮಿ. ಯಾರು ಅಂದ್ರೆ ಯೆಹೋಶುವನು ಯವನಸ್ಥನು. ಅವನು ಯೆಹೋಶುವನು ಹೇಳ್ತಾನೆ, ದೇವ್ರೆ ನನ್ನ ಕೈಯಲ್ಲಿ ಆಗಲ್ಲಪ್ಪ. ನಾನೇನು ಮೋಶೆ ಅನ್ಕೊಂಡ? ಮೋಶೆ ಬಹಳ ಮಹಾನಾಯಕ, ಅವನು ಹೆಂಗೋ ಡೀಲ್ ಮಾಡ್ತಾ ಇದ್ದ.
ಆದ್ರೆ ನಾನು ಯವನಸ್ಥ, ನಾನು ಇವ್ರು ನಡ್ಸಕ್ ನನ್ನ ಕೈಯಲ್ಲಿ ಆಗಲ್ಲಪ್ಪ ಎಂದು ಹೇಳಿ ಬಹಳ ಏನ್ ಮಾಡ್ತಾನೆ, ಭಯ ಪಡ್ಲಿಕ್ಕೆ ಪ್ರಾರಂಭಿಸ್ತಾನೆ. ಆದ್ರೆ ದೇವ್ರು ಏನಂತ ಹೇಳ್ತಾನೆ, ಯೆಹೋಶುವನ ಗ್ರಂಥ 1ನೇ ಅಧ್ಯಾಯದ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ ಹೇಗೆ ದೇವರು ಅವನಿಗೆ ಧೈರ್ಯ ಪಡಿಸುತ್ತಾನೆ ಎಂಬುದನ್ನು ನಾವು ಓದಿಕೊಳ್ಳೋಣ. ಯೆಹೋಶುವನ ಗ್ರಂಥ 1ನೇ ಅಧ್ಯಾಯ ಅದರ 7ನೇ ವಾಕ್ಯದಿಂದ ಓದ್ರಿ. ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಕೈಕೊಂಡು ನಡೆಯುವುದರಲ್ಲಿ ಚಿರಚಿತ್ತನಾಗಿರು, ಪೂರ್ಣ ಧೈರ್ಯದಿಂದಿರು, ಅದನ್ನ ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ. ಆಗ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವೆ. 9ನೇ ವಚನ ಹೋದ್ರಿ. ನಾನು ನಿಮಗೆ ಆಜ್ಞಾಪಿಸಿದ್ದೇನಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಎಂದು ಹೇಳಿದನು. ಧೈರ್ಯದಿಂದಿರು. ಮೋಶೆಯನ್ನ ಬಲಪಡಿಸಿದ್ದು ಯಾರು ಅಲ್ವಾ? ಮೋಶೆ ಎಲ್ಲ ಕೊಟ್ಟಿದ್ದು ಊಟ, ಮೋಶೆ ಎಲ್ಲ ನೀರು ಕೊಟ್ಟಿದ್ದು, ಮೋಶೆ ಎಲ್ಲ ಕೆಂಪು ಸಮುದ್ರನ ಇಬ್ಬಾಗ ಮಾಡಿದ್ದು ನಾನು ಮೋಶೆಯ ಮೂಲಕ ಮಾಡಿದೆ. ಹಾಗಾದ್ರೆ ಮೋಶೆಯ ಮೂಲಕ ಮಾಡಿದಂತ ದೇವರಾದ ನಾನು ನಿನ್ನ ಮೂಲಕವಾಗಿ ಮಾಡ್ಲಿಕ್ಕೆ ನನ್ನ ಕೈಯಲ್ಲಿ ಆಗಲ್ವಾ? ಆಗುತ್ತೆ. ಇವತ್ತು ಮೋಶೆ ಯೆಹೋಶುವನ ಕೈಯಲ್ಲಿ ಮಾಡಿಸಿದ ದೇವರು ನಿಮ್ಮ ಕೈಯಲ್ಲಿ, ನಮ್ಮ ಕೈಯಲ್ಲಿ ಮಾಡಿಸಕ್ ಸಾಧ್ಯ ಇಲ್ವಾ? ಖಂಡಿತ ಸಾಧ್ಯ ಇದೆ, ನಂಬಬೇಕು. ಅದಕ್ಕೆ 5ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಈ ಯೆಹೋಶುವನಿಗೆ ದೇವರು 5ನೇ ವಾಕ್ಯದಲ್ಲಿ 2ನೇ ಭಾಗ ನೋಡ್ರಿ. ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು, ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲು ಏನ್ ಮಾಡ್ತೀನಿ. ಹಲ್ಲೆಲೂಯಾ. ನೋಡಿ, ದೇವರು ಹೇಳ್ತಾ ಇದ್ದಾನೆ, ಯೆಹೋಶುವ ನೀನ್ ಭಯ ಪಡಬೇಡ, ನೀನ್ ಊಟ ಕೊಡಕ್ ಹೋಗಲ್ಲ, ನೀನ್ ಅವ್ರನ್ನ ಕಾಪಾಡಕ್ ಹೋಗಲ್ಲ, ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡಲೂ ಇರುವೆನು. ಹಾಗಾದ್ರೆ ದೇವರು ನಮ್ಮ ಸಂಗಡ ಇದ್ರೆ ನಮಗೇನ್ ಬರುತ್ತೆ? ಧೈರ್ಯ ಬರುತ್ತೆ. ಮೋಶೆ ನೋಡ್ರಿ, ಮುಂದೆ ಕೆಂಪು ಸಮುದ್ರ ಇದೆ, ಹಿಂದೆ ಫರೋಹನ ಸೈನ್ಯ ಇದೆ, ಎಲ್ರೂ ಭಯ ಪಡ್ತಾ ಇದ್ದಾರೆ. ಆದ್ರೆ ಮೋಶೆ ಭಯ ಪಡ್ಲಿಲ್ಲ. ಯಾಕೆಂದ್ರೆ ಮೋಶೆಯ ಸಂಗಡ ಇದ್ದ ದೇವರು ದಾರಿ ಮಾಡ್ತಾನೆ ಅಂತ ಗೊತ್ತಿದೆ. ಪ್ರೀತಿಯ ದೇವಜನವೇ, ಇವತ್ತು ನಿಮಗೂ ನನಗೂ ದಾರಿ ಕಾಣದೇ ಇದೆಯಾ? ಏನಾದ್ರೂ ಕೆಲಸ ನಡೆಯದೇ ಇದೆಯಾ? ದೇವರು ಹೇಳ್ತಾ ಇದ್ದಾನೆ, ಧೈರ್ಯವಾಗಿರು. ನಿನ್ನ ಒಂದು ಆಯ್ಕೆ ಮಾಡಿಕೊಂಡಿದೀಯಾ, ಈ ಕೆಲಸ ಮಾಡಬೇಕು, ನಿನ್ನ ಮಕ್ಕಳನ್ನ ಓದಿಸ್ಬೇಕು, ನೀನು ಈ ಕೆಲಸವನ್ನ ಮುಂದುವರಿಸಬೇಕು ಅಂತ ಅಂದುಕೊಂಡಿದೀಯಲ್ವಾ? ನೀನು ಮನುಷ್ಯರ ಸಹಾಯವನ್ನು ಎದುರು ನೋಡಬೇಡ, ಬದಲಾಗಿ ಯಾರ ಸಹಾಯವನ್ನು ಎದುರು ನೋಡು? ದೇವರ ಸಹಾಯವನ್ನು ಎದುರು ನೋಡು. ನೀನು ಧೈರ್ಯದಿಂದಿರು. ಅದಕ್ಕೆ ಹೇಳ್ತಾ ಇರೋದು, ಯೆಹೋಶುವನಿಗೆ ಹೇಳ್ತಾನೆ, ನೀನೇನಾಗಿರ್ಬೇಕು? ಧೈರ್ಯದಿಂದಿರು. ನೀನು ಕಳವಳಗೊಳ್ಳಬೇಡ, ಅಂಜಬೇಡ. ಯಾಕೆ? ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ. ನಾವು ನಂಬ್ತೀವ? ಇವತ್ತು ನಮ್ಮ ಸಂಗಡ ದೇವರು ಇರ್ತಾನೆ ಅಂತ ನಂಬ್ತೇವ? ನಂಬಿಕೆ ಇದೆಯಾ ನಿಮಗೆ? ಎಕ್ಸಾಮ್ಗೆ ಹೋಗುವಾಗ, ಇಂಟರ್ವ್ಯೂಗೆ ಹೋಗುವಾಗ, ಕೆಲಸಕ್ಕೆ ಹೋಗುವಾಗ, ಯಾವುದಾದ್ರೂ ಒಂದು ಕೆಲಸ ಪ್ರಾರಂಭಿಸುವಾಗ ನಿಮಗೆ ಧೈರ್ಯ ಇರಬೇಕು. ಯಾಕೆಂದ್ರೆ ದೇವರು ಏನಂದ್ರೆ ನಿಮಗೆ ಅವಕಾಶ ಕೊಟ್ಟಿದ್ದಾನೆ. ದೇವರ ಚಿತ್ತ ಇಲ್ಲದೆ ನೀವೇನು ಮಾಡೋಕ್ಕಾಗುವುದಿಲ್ಲ. ಒಂದು ಪ್ರಯಾಸವನ್ನು ಪಡುವಾಗ ದೇವರು ಹೇಳ್ತಾನೆ, ಧೈರ್ಯದಿಂದಿರು, ಅಂಜಬೇಡ, ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂಬುದಾಗಿ. ಆದರೆ ಅನೇಕ ಸಾರಿ ನಾವೇನು ಮಾಡಿಬಿಡ್ತೇವೆ, ನಮ್ಮ ಸ್ವಂತ ಶಕ್ತಿಯನ್ನು ಆಧರಿಸುತ್ತೇವೆ, ಸ್ವಂತ ಜ್ಞಾನವನ್ನು ಆಧರಣೆ ಮಾಡಿಕೊಂಡು ಹೋಗ್ತೇವೆ. ಆದರೆ ಧೈರ್ಯ ಬೇಕು, ನಂಬಿಕೆ ಬೇಕು ಅಂತ ನಾವು ನೋಡುತ್ತಾ ಇದ್ದೇವೆ. ನಿಮಗೆಲ್ಲರಿಗೂ ಗೊತ್ತಿದೆ ದಾವೀದನ ಕುರಿತಾಗಿ, ಹೌದಲ್ವಾ? ದಾವೀದನ ಎದುರಾಳಿ ಯಾರಾಗಿದ್ದನು? ಗೊಲ್ಯಾತನು, ಹೌದಲ್ವಾ? ಗೊಲ್ಯಾತನು ಹೆಂಗಿದ್ದನು? ದೈತ್ಯನಾಗಿದ್ದ, ದೊಡ್ಡವನಾಗಿದ್ದ. ಅವನ ಕೈಯಲ್ಲೇನಿತ್ತು? ಆಯುಧ ಇತ್ತು, ಕತ್ತಿ ಇತ್ತು. ಅವನು ದೇಹಕ್ಕೆಲ್ಲ ಏನು ಮಾಡ್ಕೊಂಡಿದ್ದ? ಕವಚಗಳನ್ನು ಧರಿಸ್ಕೊಂಡಿದ್ದ. ಯುದ್ಧಕ್ಕೆ ಸಿದ್ಧವಾಗಿ ಅವನ ಕೈಯಲ್ಲಿ ಕತ್ತಿ ಇದೆ, ಈ ಕಡೆ ಗುರಾಣಿ ಇದೆ, ತಲೆಯ ಕಿರೀಟ ಇದೆ, ಎಲ್ಲ ದೇಹಕ್ಕೆ ಎಲ್ಲ ಹಾಕೊಂಡಿದ್ದಾನೆ. ಅದೇ ರೀತಿಯಾಗಿ ದಾವೀದನ ಅಣ್ಣಂದಿರು ಸೈನ್ಯದಲ್ಲಿದ್ದಾರೆ. ಅವರು ಎತ್ತರವಾಗಿದ್ದಾರೆ, ಅವ್ರಿಗೂ ಕವಚಗಳಿದ್ದಾವೆ, ಅವ್ರ ಹತ್ರನೂ ಆಯುಧ ಇದೆ. ಯಾಕೆ ಅವರು ಯುದ್ಧಕ್ಕೆ ಹೋಗ್ಲಿಲ್ಲ? ಭಯ ಪಡ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರಿಗೆ ಧೈರ್ಯ ಸಾಲದು. ನೋಡಿ, ಕತ್ತಿನೂ ಇದೆ ಅವ್ರ ಹತ್ರ, ಗುರಾಣಿ ಇದೆ, ಅವರು ಸ್ವಲ್ಪ ಹೈಟ್ ಆಗಿದ್ದಾರೆ ಅಲ್ವಾ? ಅವರು ಕವಚ ಇದೆ,
ಅದರಲ್ಲಿ ಸೌಲ ಮಹಾರಾಜನಿದ್ದಾನೆ, ಆದರೆ ಅವರಿಗೆ ಧೈರ್ಯ ಇರಲಿಲ್ಲ. ನೋಡಿ, ಯಾವಾಗ ದಾವೀದನು ಬಂದು ನೋಡ್ತಾನೆ, ಊಟ ತಗೊಂಡು ಕೊಡುವಂತ ಅವ್ರ ಅಪ್ಪ ಹೇಳಿದಾಗ ಬಂದು ನೋಡ್ತಾನೆ, ಎಲ್ಲರೂ ಭಯ ಪಡ್ತಾ ಇದ್ದಾರೆ. ಏನಾಯ್ತು ನಿನಗೆ ಯಾಕೆ, ನೀನು ಸಣ್ಣವನು, ನೀನು ಹೋಗ್ತಾ ಇರಿ ಇಲ್ಲಿಂದ, ಊಟ ಕೊಡಕ್ ಬಂದಿದೀಯಾ, ನೋಡ್ಕೊಂಡು ಹೋಗ್ತಾ ಇರು, ನಿನಗೆ ಯಾಕಿದೆಲ್ಲ? ಇಲ್ಲ ಅಣ್ಣ, ಹೇಳ್ರಿ ಏನಾಯ್ತು ಹೇಳ್ರಿ ನೋಡೋಣ. ಇಲ್ಲ, ಅವನು ಯಾರೋ ಈ ತರ ಬಂದಿದ್ದಾನೆ, ಅವನನ್ನು ಎದುರಿಸಲಿಕ್ಕೆ ಯಾರೂ ಸಿದ್ಧ ಇಲ್ಲ, ಧೈರ್ಯ ಸಾಲದು, ಆಯುಧಗಳಿದಾವೆ, ಆದ್ರೆ ಅವನು ವಿರುದ್ಧವಾಗಿ ಸೋತೋದ್ರೆ ನಾವೆಲ್ಲ ಸೋತಾದ ಹಾಗೆ. ಒಬ್ಬನು ಅವ್ರ ವಿರುದ್ಧವಾಗಿ ಹೋರಾಡಬೇಕು, ಆ ಒಬ್ಬನು ಗೆದ್ರೆ ಸೈನ್ಯ ಗೆದ್ದ ಹಾಗೆ. ಯಾರು ರಿಸ್ಕ್ ಮಾಡ್ತಾರೆ? ಯಾರು ರಿಸ್ಕ್ ಮಾಡಲ್ಲ. ಅವ್ರ ಹತ್ರ ಏನು ಆಯುಧಗಳಿಲ್ವಾ? ಆಯುಧಗಳಿದಾವೆ. ಕುದುರೆಗಳಿಲ್ವಾ? ಇದಾವೆ. ಆನೆಗಳಿಲ್ವಾ? ಇದಾವೆ. ಎಲ್ಲಾ ಇದ್ದುಕೊಂಡು ಅವರು ಅವನ ಮುಂದೆ ಹೋಗಿ ನಿಂತುಕೊಳ್ಳುವಂತ ಶಕ್ತಿ, ಧೈರ್ಯ ಅವರಿಗೆ ಬರಲಿಲ್ಲ. ಹಲ್ಲೆಲೂಯ. ಆದ್ರೆ ನೋಡ್ರಿ, ಯಾವಾಗ ಗೊಲ್ಯಾತನ ಮುಂದೆ ದಾವೀದನು ಹೋಗಿ ನಿಂತ್ಕೊಳ್ತಾನೆ, ಅವನ ಕೈಯಲ್ಲಿ ಬೇಕಾಗಿರುವುದು ಅವನಿಗೆ ಹಾಕ್ತಾರೆ. ಮೊದಲು ಹಾಕೋಪ್ಪ ಎಲ್ಲ, ನೀನು ಹಾಕ, ಕವಚ ಹಾಕೋ, ನೀನು ಕತ್ತಿ ಹಿಡ್ಕೋ, ನೀನು ಗುರಾಣಿ ಹಿಡ್ಕೋ. ಅವನು ಹಾಕಿದ್ರೆ ಒಂದು ಹೆಜ್ಜೆ ಕೂಡ ಮುಂದಕ್ಕೆ ಇಡ್ಲಿಕ್ಕೆ ಆಗ್ಲಿಲ್ಲ. ಅವನು ಮುಂದಕ್ಕೆ ಹೋಗಕ್ ಆಗ್ತಾ ಇಲ್ಲ. ಅಪ್ಪ ನನಗಿದೆಲ್ಲ ಆಗಲ್ಲ, ನನಗಿದೆಲ್ಲ ಬೇಕಾಗಿಲ್ಲ. ಯಾಕೆಂದರೆ ನಾನು ಹೋಗುವುದು ನನ್ನ ದೇವರ ನಾಮದಲ್ಲಿ. ಹಲ್ಲೆಲೂಯ. ಹೇಳ್ತಾನೆ, ನಾನು ಹೋಗೋದು ದೇವರ ನಾಮದಲ್ಲಿ, ಆಯುಧ ನಂಬಿ ಅಲ್ಲ ನಾನು ಹೋಗೋದು. ಧೈರ್ಯವಾಗಿ ಹೋಗಿ ನಿಂತ್ಕೊಳ್ತಾನೆ. ಅವನು ಗೊಲ್ಯಾತನ ಹೇಳ್ತಾನೆ, ನೀನು ಎಷ್ಟರವನು, ನೀನು ಇನ್ನೂ ಚಿಕ್ಕ ಹುಡುಗ, ನೀನ್ ಯಾಕೆ ನನ್ನ ಮುಂದೆ ಬರ್ತಾ ಇದೀಯ ಪ್ರಾಣ ಕೊಳ್ಕೊಳ್ಳಕ್ಕೆ, ಹೋಗ್ತಾ ಇರು ಅಂತ ಅವನಂತಾನೆ. ಅವ್ನು ಹೇಳ್ತಾನೆ, ಇಲ್ಲ, ನಾನು ನಿನ್ನ ಮೇಲೆ ಯುದ್ಧಕ್ಕೆ ನಾನು ಬಂದಿದ್ದೇನೆ. ನಾನು ಯಾರನ್ನು ನೀನು ಅವಮಾನಿಸಿದೆಯೋ, ಯಾವ ದೇವರನ್ನ ಅವಮಾನಿಸಿದೆಯೋ ಅದೇ ಹೆಸರಿನಲ್ಲಿ, ಅದೇ ನಾಮದಲ್ಲಿ ನಿನ್ನ ಮುಂದೆ ಬರ್ತಾ ಇದ್ದೇನೆ ಅಂತ ನಿಂತ್ಕೊಳ್ತಾನೆ. ಮುಂದ್ಗಡೆ ಇರೋನ ಹತ್ರ ಕತ್ತಿ ಇದೆ, ಆದರೆ ಇವನು ಭಯ ಪಡ್ತಾ ಇಲ್ಲ. ಇವನ ಹತ್ರ ಬರೀ ಕವಣೆ ಇದೆ, ಬರೀ ಕಲ್ಲಿದೆ. ನನ್ನ ಪ್ರಿಯ ದೇವಜನರೇ, ನಮ್ಮಲ್ಲಿ ಧೈರ್ಯ ಇದ್ರೆ ಒಂದು ಕಲ್ಲು ಕೂಡ ದೊಡ್ಡ ಆಯುಧದಂತೆ ಕಾಣಿಸ್ತದೆ. ನಮ್ಮಲ್ಲಿ ಧೈರ್ಯ ಇಲ್ಲದೆ ಹೋದ್ರೆ ನಮ್ಮ ಹತ್ರ ಇರುವಂತ ಆಯುಧ ಕೂಡ ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಕೆಲವು ಸಾರಿ ದಿಢೀರ್ನ ಆಚೆ ಹೋಗ್ತಾ ಇರ್ತೀರಾ, ನಿಮ್ಮ ಹತ್ರ ಕೈಯಲ್ಲಿ ಏನೋ ಆಯುಧ ಇರ್ತದೆ, ಕೈಯಲ್ಲಿ ಏನೋ ಇರ್ತದೆ, ಹಾವು ನೋಡ್ಬಿಟ್ರಿ ಅಂತ ತಿಳ್ಕೊಳ್ಳಿ. ದಿಢೀರ್ನ ಹಾವು ನೋಡ್ಬಿಟ್ರಿ, ಏನಾಗ್ತದೆ ನಿಮಗೆ? ಆಯುಧ ಐತೆ, ಏನ್ ಪ್ರಯೋಜನ? ಮುಂದಕ್ಕೆ ಹೋಗಕ್ಕೆ ಧೈರ್ಯ ಇಲ್ವೇ? ಒಡೆಯಕ್ಕೆ ನಿಮ್ಮ ಹತ್ರ ಕೋಲಿದೆ, ನಿಮ್ಮ ಹತ್ರ ಏನೋ ಆಯುಧ ಇದೆ, ಆದ್ರೆ ಅದನ್ನ ನೋಡಿದ ತಕ್ಷಣ ಅದು ಹತ್ರ ಹೋಗಕ್ಕೂ ಭಯ. ಅಂದ್ರೆ ಧೈರ್ಯ ಇಲ್ಲ, ಆಯುಧ ಇದೆ, ಏನ್ ಪ್ರಯೋಜನ? ಹಾವು ಬಂದ ತಕ್ಷಣ, ಎಲ್ಲೋ ಒಂದು ನಾಯಿ ಬಂದ ತಕ್ಷಣ, ಒಂದು ಯಾವ್ದಾದ್ರು ಕ್ರೂರ ಮೃಗ ಬಂದ ತಕ್ಷಣ ನಮಗೇನಾಗುತ್ತೆ ಅಂದ್ರೆ ಧೈರ್ಯ ಸಾಕಾಗೋದಿಲ್ಲ. ದೇವರ ಆತ್ಮನು ನಮ್ಮಲ್ಲಿರುವಾಗ, ಧೈರ್ಯ ಇರುವಾಗಲೇ ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಯೆಹೋಶುವನು ಹೇಳ್ತಾನೆ, ದೇವರು ನನ್ನ ಕೈಯಲ್ಲಿ ಆಗೋದಿಲ್ಲ. ದೇವರು ಹೇಳ್ತಾನೆ, ನಾನು ಇರ್ತೀನಿ ನಿನ್ ಸಂಗಡ, ನೀನ್ ಯಾಕೆ ಭಯ ಪಡ್ತೀಯ? ಮೋಶೆಯ ಸಂಗಡ ಇದ್ದೆ ನಾನು. ನೋಡಿ, ಎಷ್ಟೊಂದು ಅದ್ಭುತಗಳನ್ನ ನಾನು ಮಾಡಿದೆ. ಮೋಶೆಯ ಸಂಗಡ ಇದ್ದಾಗ ನಾನು ಮಾಡಿದ ಅದ್ಭುತಗಳನ್ನ ನಿನ್ನ ಸಂಗಡದೂ ನಾನು ಮಾಡ್ತೇನೆ, ನೀನು ಭಯ ಪಡಬೇಡ ಅಂತ ಧೈರ್ಯ ಕೊಟ್ಟನು. ಆಗ ಯೆಹೋಶುವನು ಅದನ್ನು ಒಪ್ಪಿಕೊಂಡನು. ದಾವೀದನು ಹಾಗೆ ಗೊಲ್ಯಾತನ ಮುಂದೆ ಎದುರಿಸಲಿಕ್ಕೆ ಧೈರ್ಯವಾಗಿ ಮುಂದಕ್ಕೆ ಹೋದನು. ಪ್ರಿಯದೇವಜನವೇ, ನಾವು ನೋಡುತ್ತೇವೆ, ಸಂಸೋನನ ಕುರಿತಾಗಿ ನೋಡುತ್ತೇವೆ. ಸಂಸೋನನ ಜೀವಿತ ಹೇಗಿತ್ತಂದ್ರೆ, ಸಂಸೋನನು ವಿನಾಕಾರಣ ಹೋಗ್ತಾ ಇದ್ದಾನೆ, ಅವನ ಎದುರಾಗಿ ಶತ್ರುಗಳು ಬಂದ್ಬಿಟ್ರು. ಆವಾಗ ಏನ್ ಮಾಡ್ತಾನೆ ಗೊತ್ತಾ, ಅವನು ಬರೀ ಏನೋ ಕತ್ತೆಯ ದವಡೆ ಅದನ್ನ ಎತ್ಕೊಂಡು ಸಾವಿರಾರು ಜನರನ್ನ ಅವ್ರು ಏನ್ ಮಾಡ್ತಾನೆ, ಯುದ್ಧ ಮಾಡ್ತಾನೆ. ಬರೀ ಕತ್ತೆ ದವಡೆ ಅಲ್ವಾ? ಒಂದು ಕತ್ತೆ ದವಡೆಯಲ್ಲಿ ಏನಾಗುತ್ತೆ ನೋಡಿ, ನಾನು ಅಯ್ಯೋ ಇಷ್ಟು ಜನ ಬರ್ತಾ ಇದಾರೆ, ನನಗೆ ಕತ್ತಿ ಇಲ್ಲಿ ನಾನು ಯುದ್ಧ ಮಾಡಕ್ಕಾಗಲ್ಲ, ನನ್ನ ಕೈಲಾಗಲ್ಲಪ್ಪ ಅಂತ ಹೇಳಲಿಲ್ಲ ಅವನು. ಯಾಕೆಂದ್ರೆ ದೇವರಾತ್ಮನ ಅವನ ಮೇಲೆ ಇತ್ತ, ಧೈರ್ಯ ಅವನಲ್ಲಿ ಇತ್ತು. ಆದ್ರಿಂದ ಶತ್ರುಗಳು ಬಂದಾಗ ಅವನು ಎದುರಿಸಲಿಕ್ಕೆ ಸಾಧ್ಯವಾಯಿತು. ಇವತ್ತು ನಮ್ಮ ಶತ್ರುಗಳು ಯಾರು ಮನುಷ್ಯರಲ್ಲ, ದುರಾತ್ಮನ ಸೇನೆಗಳು. ನಮ್ಮನ್ನ ಅನೇಕ ವಿಧವಾಗಿ ಸೈತಾನನು ಬೀಳಿಸಬೇಕು ಅಂತ ನೋಡ್ತಾ ಇರ್ತಾನೆ. ನಮ್ಮ ವೈಯಕ್ತಿಕ ಜೀವಿತದಲ್ಲಿ ಕೆಲವು ಸಾರಿ ಸೈತಾನನು ಏಕಾಂತತೆ, ಖಿನ್ನತೆ, ನೋವು, ಮನಸ್ಸಿಗೆ ಬೇಸರ, ಕಳವಳ, ಏನ್ ಮಾಡ್ತಾ ಇದ್ದೀನಿ, ಏನ್ ಸಾಧನೆ ಮಾಡಿದ್ದೀನಿ ನಾನು ಅನ್ನುವಂತ ಬೇಸರ ನಮಗೆ ಅನಿಸ್ತಾ ಇರ್ತದೆ. ಪ್ರತಿ ಸಾರಿ ನಮ್ಮ ಮೇಲೆ ನಮಗೆ ಕೆಲವು ಸಾರಿ ಅಯ್ಯೋ ನಾನು ಯಾಕೆ ಹಿಂಗಿದ್ದೀನಿ, ನಾನು ಏನಂತ ಮಾಡಿದ್ದೀನಿ ಅಂತ ಅನಿಸುತ್ತೆ. ಕೆಲವು ಸಾರಿ ನಮ್ಮ ಕುಟುಂಬಗಳಲ್ಲಿ ಸೈತಾನ ಕೆಲಸ ಮಾಡ್ತಾ ಇರ್ತಾನೆ, ಆಗ ನಮಗೆ ಧೈರ್ಯ ಬರೋದಿಲ್ಲ. ಆದ್ರೆ ನಾವೀಗ ಆಲೋಚನೆ ಮಾಡ್ಬೇಕು, ದೇವರೇ ನನ್ನ ಕುಟುಂಬವನ್ನ ನಡೆಸುವುದಕ್ಕೆ ನನಗೆ ಧೈರ್ಯ ಬೇಕು. ನನ್ನ ವೈಯಕ್ತಿಕ ಜೀವಿತವನ್ನ ಯೆಹೋಶುವನು ಅಪ್ಪ ನೀನು ಇಸ್ರಾಯೇಲ್ ನಡೆಸು ಅಂತ ಹೇಳಿದಾಗ ಅವ್ರು ಅಂಗೀಕರಿಸಿಕೊಂಡ. ಇವತ್ತು ಒಂದು ತಂದೆಯಾಗಿ, ಒಂದು ತಾಯಿಯಾಗಿ, ಒಂದು ಮಕ್ಕಳಾಗಿ ನಿಮಗೆ ನಿಮ್ಮ ಕುಟುಂಬದಲ್ಲಿ ಜವಾಬ್ದಾರಿ ಕೊಟ್ಟಿರುವಾಗ ಅದನ್ನೇನ್ ಮಾಡ್ಬೇಕು? ನನ್ನ ಕೈಲಾಗಲ್ಲ, ನಾನು ನೋಡ್ಕೊಳ್ಳಲ್ಲ,
ನನಗೆ ಕಷ್ಟ ಅಂದ್ಬಿಟ್ರೆ ತುಂಬಾ ಸುಲಭ. ಆದ್ರೆ ಇಲ್ಲ, ನನಗೆ ಜವಾಬ್ದಾರಿ ದೇವರು ಕೊಟ್ಟಿದ್ದಾರೆ. ನಾನು ಕುಟುಂಬವನ್ನ ಸರಿಯಾಗಿ ನಡೆಸ್ಕೊಂಡು ಹೋಗ್ಬೇಕು, ನನ್ನ ಕುಟುಂಬವನ್ನು ಸರಿಯಾಗಿ ಮುಂದುವರಿಸಬೇಕು ಅನ್ನುವಂತ ಧೈರ್ಯ ನಿಮ್ಮಲ್ಲಿ ಇದ್ರೆ ಖಂಡಿತ ದೇವರು ಸಹಾಯವನ್ನು ಏನ್ ಮಾಡ್ತಾರಂತೆ, ಮಾಡ್ತಾರೆ. ಹಲ್ಲೆಲೂಯಾ. ಮಾಡ್ತಾರ ಇಲ್ವಾ? ದ್ರಾಕ್ಷಿ ತೋಟ ಇದೆ ನೋಡಿ, ಆಯುಧಕ್ಕಿಂತಲೂ ಧೈರ್ಯ ಬಹಳ ಮುಖ್ಯ. ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದ್ದು, ಲೋಕದ ಜನ ಹೇಳ್ತಾರೆ ಧೈರ್ಯ ಸರ್ವತ್ರ ಸಾಧನ, ಧೈರ್ಯವು ಸರ್ವ ಆಯುಧಗಳಲ್ಲಿ ಶ್ರೇಷ್ಠವಾಗಿರುವುದು. ನಮ್ಮಲ್ಲಿ ಮೊದಲು ಧೈರ್ಯ ಇರಬೇಕು. ಧೈರ್ಯ ಇದ್ದರೇನೆ ದೇವರೇ ಹೌದು ಸ್ವಾಮಿ ನಾನು ಮಾಡ್ತೇನೆ, ನಾನು ನಡೆಸ್ತೇನೆ, ನನ್ನ ಕೈಯಲ್ಲಿ ಆಗುತ್ತೆ ಅನ್ನುವಂತ ಒಂದು ಧೈರ್ಯ ನಮ್ಮಲ್ಲಿ ಇರಬೇಕು. ಅನೇಕ ಸಾರಿ ಆ ಧೈರ್ಯ ನಮಗೆ ಬಂದೇ ಬರುತ್ತದೆ. 2 ತಿಮೋಥೆಯನಿಗೆ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 7ನೇ ವಚನದಲ್ಲಿ ಈ ರೀತಿಯಾಗಿ ತಿಮೋಥೆಯನ್ನು ಹೇಳ್ತಾ ಇದ್ದಾನೆ. ಯಾಕಂದ್ರೆ ತಿಮೋಥೆಯನು ಆಲಯ ಕಟ್ತಾ ಧೈರ್ಯವಾಗಿ ಸ್ವಾರ್ಥೆಯನ್ನ ಬೇರೆ ದೇಶಗಳಿಗೆಲ್ಲ ತೆಗೆದುಕೊಂಡು ಹೋಗ್ಬೇಕಾಗಿತ್ತು. ಎಷ್ಟೋ ಸಾರಿ ಹಡಗುಗಳಲ್ಲಿ ಪ್ರಯಾಣ ಮಾಡಿ ಪ್ರಾಣವನ್ನ ಕಳ್ಕೊಳ್ತಾ ಇದ್ದನು ಅಂತ ಪೌಲನು 2 ತಿಮೋಥಿ 1:7 ಈ ರೀತಿಯಾಗಿ ಹೇಳ್ತಾನೆ. ಅದರ ಪಕ್ಕದಲ್ಲಿ ಒಂದು ಸೈಟ್ ಇದೆ, ಅದು ದೇವರು ನಮಗೆ ಕೊಟ್ಟಿರುವ ಆತ್ಮವು ಅವರು ಮಾರಿದ್ದಾರೆ ಬಲ ಪ್ರೀತಿ ಶಿಕ್ಷಣಗಳ ಆತ್ಮವೇ ಹೊರತು ನಮಗೆ ಮುಸ್ಲಿಮ್ಸ್ ಏಡಿತನದ ಆತ್ಮವಲ್ಲ. ಒಂದು ಸೈಟು ಸೈತಾನ ನಮಗೆ ಶೋಧನೆ ಕೊಟ್ಟಾಗ ಅಯ್ಯೋ ಸೈತಾನ ಬಿಟ್ಬಿಡು, ಅಯ್ಯೋ ನಾನು ಬಹಳ ಬಲಹೀನ, ನನ್ನ ಕೈಯಲ್ಲಿ ಆಗಲ್ಲ ಅಂದ್ರೆ ಬಿಟ್ಬಿಡ್ತಾನ ಸೈತಾನು? ಬಿಟ್ಬಿಡಲ್ಲ. ಸೈತಾನನಿಗೆ ನಾವು ಶರಣಾಗುವುದಲ್ಲ, ಸೈತಾನನಿಗೆ ನಾವು ಸವಾಲಾಗ್ಬೇಕು. ನಮ್ದು ಏನಾಗ್ಬೇಕು? ಇವರು ಮೇಸ್ತ್ರಿ ಹೇಳ್ರಿ, ಏನಾಗ್ಬೇಕು? ಸವಾಲಾಗ್ಬೇಕು ಹೊರತು ಶರಣಾಗೋದಲ್ಲ. ಅವ್ನ್ ಬಿಟ್ಬಿಡ್ತಾನ? ಅಪ್ಪ ಸೈತಾನ ನೀನು ಎಲ್ಲಾರನು ಏನಾದ್ರು ಮಾಡ್ಕೊ, ನನ್ನ ಫ್ಯಾಮಿಲಿನ ಬಿಟ್ಬಿಡು ಅಂದ್ರೆ ಬಿಟ್ಬಿಡ್ತಾನ? ಇಲ್ಲಿಂದ ಅವನಿಗೆ ಕನಿಕರ ಅನ್ನೋದಿಲ್ಲ. ನೀವು ಅಳುತ್ತಾ ಇರ್ಬೇಕು, ನಿಮ್ಮ ಕುಟುಂಬದಲ್ಲಿ ದುಃಖ ಇರ್ಬೇಕು, ನಿಮ್ಮ ಜೀವಿತದಲ್ಲಿ ಅಧೈರ್ಯ ಇರಬೇಕು, ಯಾವಾಗಲೂ ನೀವು ಅಳುತ್ತಾ ಇರ್ಬೇಕು. ಆವಾಗಲೇ ಸೈತಾನನಿಗೆ ಸಂತೋಷ. ನೀವು ನಗ್ತಾ ಇರೋದು ಅವನಿಗೆ ಇಷ್ಟ ಇಲ್ಲ, ನೀವು ಒಟ್ಟಾಗಿರುವುದು ಇಷ್ಟ ಇಲ್ಲ, ನೀವು ಸಮಾಧಾನವಾಗಿರುವುದು ಇಷ್ಟ ಇಲ್ಲ. ಸೈತಾನನಿಗೆ ಬೇಕಾಗಿರೋದು ನಾವು ಹಾಳಾಗ್ಬೇಕು. ಅದು ಅವನು ಯಾರನ್ನೂ ಬಿಡಲ್ಲ, ಕ್ರೈಸ್ತರನ್ನು ಮಾತ್ರ ಅಲ್ಲ, ಯಾರನ್ನೂ ಬಿಡಲ್ಲ. ಯಾರು ಸಂತೋಷವಾಗಿದ್ರೆ, ಎಲ್ಲಿ ಚೆನ್ನಾಗಿದ್ರೆ ಅಲ್ಲಿ ಕೆಲಸ ಮಾಡ್ತಾನೆ. ಅದಕ್ಕೆ ನಾವು ಸೈತಾನನಿಗೆ ಶರಣಾದ ಅವನು ಒಪ್ಕೊಳ್ಳಲ್ಲ, ಸೈತಾನನಿಗೆ ನಾವು ಸವಾಲ್ ಹಾಕಬೇಕು. ಆಗ ಮಾತ್ರವೇ ನಮಗೆ ಜಯ ಉಂಟಾಗ್ತದೆ. ಅದಕ್ಕೆ ಪೌಲ್ ಹೇಳ್ತಾ ಇದ್ದಾನೆ, ದೇವರು ನಮಗೆ ಕೊಟ್ಟಿರುವ ಆತ್ಮವು ಎಂತಹದ್ದು? ಬಲ ಪ್ರೀತಿ ಶಿಕ್ಷಣಗಳ ಆತ್ಮ ಹೊರತು ಹೇಡಿತನದ ಆತ್ಮ ಅಲ್ಲ. ಹೇಡಿತನ ಎಲ್ಲದಕ್ಕೂ ಭಯಪಡೋದಕ್ಕಲ್ಲ ದೇವರು ಕೊಟ್ಟಿರೋದು. ಯಾವ ಸ್ಥಳದಲ್ಲೇ ಆಗಲಿ, ಯಾವ ಸಮಯದಲ್ಲಿ ಆಗಲಿ, ಯಾವ ಪರಿಸ್ಥಿತಿಯಲ್ಲಿ ಆಗಲಿ ನಾವು ಏನ್ ಮಾಡಬೇಕು? ಧೈರ್ಯ ಮುಂದಕ್ಕೆ ಸಾಗುವವರಾಗಿರ್ಬೇಕು. ಆಗ ಮಾತ್ರವೇ ನಾವು ಜಯಗಳಿಸಲಿಕ್ಕೆ ಸಾಧ್ಯ ಆಗ್ತದೆ ಅಲ್ವಾ? ಆಟ ಆಡುವುದಕ್ಕಿಂತ ಮುಂಚೆನೆ ಸೋಲು ಒಪ್ಕೊಳಕ್ಕಾಗುತ್ತಾ? ಅಯ್ಯೋ ಸೋತ ಬಿಡಪ್ಪ ಅಂದ್ರೆ ಅಲ್ಲ. ಇಳಿಬೇಕು, ಆಡ್ಬೇಕು, ಗೆಲ್ಲಬೇಕೆಂಬ ಛಲ ಇರಬೇಕು, ಆಗಲೇ ಗೆಲ್ಲಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಸೋಲು ಅದೇ ನಡೀತದ. ಧೈರ್ಯ ಸೋಲುವವನನ್ನು ಗೆಲ್ಲಿಸುತ್ತದಂತೆ, ಅಧೈರ್ಯ ಗೆಲ್ಲುವವನನ್ನು ಸೋಲಿಸುತ್ತದಂತೆ. ಅರ್ಥ ಆಯ್ತಾ? ಏನು? ಧೈರ್ಯ ಸೋಲುವವನನ್ನು ಸಹ ಗೆಲ್ಲಿಸ್ತದಂತೆ, ಗೆಲ್ತೀನಿ ಅಂತ. ಆದ್ರೆ ಅಧೈರ್ಯ ಭಯ ಇದ್ರೆ ಗೆಲ್ಲೋನ್ ಕೂಡ ಏನಾಗ್ಬಿಡ್ತಾನಂತೆ? ಸೋತಾಗ್ಬಿಡ್ತಾನೆ. ನೋಡಿ, ಅಧೈರ್ಯ ಅನ್ನೋದು ಇರಬಾರ್ದು. ನೋಡಿ, ಈ ಎಲ್ಲ ಉದಾಹರಣೆಗಳನ್ನು ನಾನು ಹೇಳಿದೆ. ಯೆಹೋಶುವನು, ದಾವೀದನು, ಏನು ಸಂಸೋನನು, ಇವರೆಲ್ಲರೂ ಆಯುಧಗಳನ್ನು ನಂಬಿಕೊಳ್ಳಿಲ್ಲ. ಇವರು ದೇವರನ್ನ ನಂಬಿಕೊಂಡ್ರು, ಧೈರ್ಯ ಹೊಂದಿಕೊಂಡ್ರು. ಅವರು ನಮ್ಮಂತ ಮನುಷ್ಯರೇ, ಅವರೇನು ದೊಡ್ಡ ಇವರಲ್ಲ. ಆದ್ರೆ ಅವರು ನಂಬಿದ ದೇವರವನ್ನ ಬಲಪಡಿಸಿದ್ರು. ಇವತ್ತೆಷ್ಟೋ ಜನ ಕ್ರೈಸ್ತರು, ಎಷ್ಟೋ ಹೀನವಾಗಿರುವವರು, ಬಡವರು, ಲೋಕದಲ್ಲಿ ಇಲ್ಲದೆ ಇರುವಂಥವರು, ನಮ್ಮ ದೇಶದ ಕತೆ ಬಿಡಿ, ಅಮೆರಿಕ ದೇಶದಂತ ದೇಶಗಳೆಲ್ಲ ಅವರು ಮುಂದುವರಿಲಿಕ್ಕೆ ಕಾರಣ ಏನು? ನಮ್ಮ ದೇಶಕ್ಕೆ ಸುವಾರ್ತೆ ಬಂದು ಅವರ ದೇಶಕ್ಕೆ ಯಾವಾಗಲೋ ಸುವಾರ್ತೆ ಬಂತು. ಅವರು ದೇವರನ್ನ ನಂಬಿದ್ರು. ಅದಕ್ಕೆ ಅವರ ಇದರಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರ್ತದೆ, ವಿ ಟ್ರಸ್ಟ್ ಇನ್ ಗಾಡ್ ಅಂತ ಇರ್ತದೆ. ನಾವು ನಂಬುವುದು ದೇವರನ್ನ, ದೇವರ ಮೇಲೆ ನಾವು ಭರವಸೆ ಇಡುತ್ತೇವೆ ಅಂತ ಹೇಳ್ತಾರೆ. ಅದಕ್ಕೆ ಅವರು ಯಾವಾಗಲೂ ಪ್ರಪಂಚದ ನಂಬರ್ 1 ದೇಶ ಆದ್ರು, ಮುಂದುವರೆದ ದೇಶ ಆಯ್ತು. ನಮಗೆ ಇವಾಗ ನಮ್ಮ ದೇಶ ಹೇಳ್ತಾವ್ರೆ 2050ಕ್ಕೆ ನಮ್ಮ ದೇಶ ಮುಂದುವರೆದ ದೇಶ ಆಗುತ್ತೆ ಅಂತೇಳಿ. ಇನ್ನೂ ಆ ಪ್ರಾಸೆಸ್ ಅಲ್ಲಿ ಇದ್ದೀವಿ ನಾವು. ಆದ್ರೆ ಅವ್ರು ಯಾವಾಗಲೂ ದೇವರನ್ನ ಅವ್ರು ಕಂಡುಕೊಂಡಿದ್ ಲೇಟು, ಆದ್ರೆ ಅವರು ಬೆಳೆದು ಬಿಟ್ರು. ಆದ್ರೆ ನಾವು ನೋಡುತ್ತೇವೆ, ಹಾಗೆ ನಮ್ಮ ಬೆಳವಣಿಗೆ ಬೇಕಾದ್ರೆ, ಧೈರ್ಯ ಬೇಕಾದ್ರೆ ಎಲ್ಲರನ್ನೂ
ಎಲ್ಲರ ಮುಂದೆ ನಾವು ತಲೆ ಎತ್ತಲ್ಪಡುವವರಾಗಿರ್ಬೇಕಾದ್ರೆ ದೇವರನ್ನ ಆಶ್ರಯಿಸುವವರು ಆಗಿರಬೇಕು. ದೇವರನ್ನು ಆಶ್ರಯಿಸುವವರನ್ನ ದೇವರು ಆದರಿಸುತ್ತಾನೆ, ದೇವರು ಮೇಲಕ್ಕೆತ್ತುತ್ತಾನೆ, ಆತನು ಕರುಣಿಸುವಂತವನಾಗಿದ್ದಾನೆ. ಈ ವಾಕ್ಯ ದೇವರು ಹೇಳೋದೇನೆಂದ್ರೆ, ನನ್ನ ಮಕ್ಕಳು ಯಾರು ಕೂಡ ಎಲ್ಲಿ ಕೂಡ ಅಧೈರ್ಯ ಪಡೋದು, ದುಃಖ ಪಡೋದು, ಮುಖ ಗಂಟಾಕೊಳ್ಳೋದು, ಬೇಸರ ಪಡೋದು ಈ ರೀತಿಯಾಗಿರಬಾರ್ದು. ನನ್ನ ಮಕ್ಕಳು ಯಾವಾಗಲೂ ನನಗೆ ಸಾಕ್ಷಿಯಾಗಿರ್ಬೇಕು. ಹಲ್ಲೆಲೂಯ. ನನ್ನ ಮಕ್ಕಳು ಹೇಗಿರ್ಬೇಕಂತಾರೆ? ಈಗ ತಂದೆ ತಾಯಿಗಳು ಲೋಕದಲ್ಲಿ ನನ್ನ ಮಕ್ಕಳು ಇಲ್ಲ ಬಿಡಪ್ಪ, ಎಲ್ಲರ ಮಕ್ಕಳು ಚೆನ್ನಾಗಾಗಿ ಹೋಗ್ಲಿ, ನನ್ನ ಮಕ್ಕಳು ಹಿಂಗೇ ಇರಲಿ ಅಂತೀವಿ ನಾವು? ಇಲ್ಲ. ಯಾಕಂದ್ರೆ ಪ್ರತಿ ತಂದೆ ತಾಯಿಗಳು ಎಲ್ಲರ ಮಕ್ಕಳಂತೆ ನನ್ನ ಮಕ್ಕಳು ಕೂಡ ವಿದ್ಯಾಭ್ಯಾಸ ಹೊಂದಬೇಕು, ಜಾಬ್ ಮಾಡಬೇಕು, ಎಲ್ಲರ ಮುಂದೆ ನೋಡಪ್ಪ ಇವ್ರು ಹೆಂಗಿದ್ದಾರೆ ಅಂತ ಅನ್ಸ್ಕೊಳ್ಬೇಕು ಅಂತ ತಂದೆ ತಾಯಿಗಳಿಗೆ ಆಸೆ. ಹಾಗಾದ್ರೆ ನಮ್ಮ ದೇವ್ರಿಗೆ ಹೆಂಗಿರ್ತದೆ? ಬೇರೆಯವರ ಮುಂದೆ ನೀವು ತಲೆ ತೆಗ್ಗಿಸ್ಕೊಂಡು ಏನು ಇಲ್ಲದವರಾಗಿರ್ರಿ ಅಂತ ಹೇಳ್ತಾರ? ಇಲ್ಲ. ದೇವರು ಹೇಳ್ತಾರೆ, ನೀವು ಆಶೀರ್ವಾದವಾಗಿರ್ಬೇಕೆಂತಲೇ ದೇವರು ನಮ್ಮನ್ನ ಆರಿಸ್ಕೊಂಡಿದ್ದಾರೆ. ನೀವು ದೇವರು ಹೇಳ್ತಾನೆ, ನೀವು ತಲೆಯಾಗಿರಬೇಕೇ ಹೊರತು ಬಾಳವಾಗಿರಬಾರದು, ನೀವು ಆಶೀರ್ವಾದ ನಿಧಿಯಾಗಿರ್ಬೇಕೆ ಹೊರತು ಬೇರೊಬ್ಬರ ಹತ್ರ ಕೈ ಚಾಚುವವರು ಆಗಿರಬಾರದು. ದೇವರಿಗೆ ಇಷ್ಟ ಇಲ್ಲ ಅದು. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ನಾನು ನಿಮಗೆ ಕೊಟ್ಟಿರುವಂತ ಆತ್ಮ ಹೇಡಿತನದ ಆತ್ಮ ಅಲ್ಲ, ಅದು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಎಂಬುದಾಗಿ ಹೇಳ್ತಾ ಇದೆ. ಧರ್ಮೋಪದೇಶ ಕಾಂಡ ಬಸ್ಟರ್ ಡೆಗ್ಲಸ್ ಅದು ಆಲ್ರೆಡಿ ಹೇಳಿದೀವಿ ಒಂದ್ಸಾರಿ. ಓಕೆ, ಧರ್ಮೋಪದೇಶ ಕಾಂಡ 31ನೇ ಅಧ್ಯಾಯ 6ನೇ ವಚನ. ಧರ್ಮೋಪದೇಶ ಕಾಂಡ 31:6 ಅಲ್ಲಿ ಹೇಳ್ತದೆ, ಧರ್ಮೋಪದೇಶ ಕಾಂಡ 31:6 ನೀವು ಶೂರರಾಗಿ ಧೈರ್ಯದಿಂದಿರ್ರಿ. ಹೇಗಿರ್ಬೇಕಂತೆ? ಶೂರರಾಗಿ ಧೈರ್ಯದಿಂದಿರ್ರಿ, ಅವರಿಗೆ ಅಂಜಬೇಡಿರಿ, ಕಳವಳ ಪಡಬೇಡಿರಿ. ನಿಮ್ಮ ದೇವರಾದ ಯೆಹೋವನೇ ನಿಮ್ಮ ಸಂಗಡ ಇರುತ್ತಾನಲ್ಲ, ಆತನು ನಿಮ್ಮನ್ನ ಕೈ ಬಿಡುವುದಿಲ್ಲ, ಅಪಜನಕ್ಕೆ ಗುರಿಪಡಿಸುವುದೇ ಇಲ್ಲ ಎಂದು ಹೇಳಿದನು. ಸೊ ನನ್ನ ತಮ್ಮ ನವೀನ ಎಚ್ಚರಿಸ್ತಾ ಇದ್ದಾನೆ. ಬಸ್ಟರ್ ಡಗ್ಲಸ್ ಅನ್ನೋದರ ಕುರಿತಾಗಿ ಒಂದು ಕತೆ ಹೇಳಿದ್ದೆ ನನ್ನ ಮಕ್ಕಳಿಗೆ ಅಲ್ವಾ. ಬಸ್ಟರ್ ಡಗ್ಲಸ್ ಅನ್ನುವಂಥದ್ದು ಅವನು ಏನಂದ್ರೆ ಚಾಂಪಿಯನ್ಶಿಪ್ ಏನು ಇದಕ್ಕೆ ಹೋಗ್ತಾ ಇದ್ದ, ಬಾಕ್ಸಿಂಗ್ಗೆ, ಮೈಕ್ ಟೈಸನ್ ವಿರುದ್ಧವಾಗಿ ಬಾಕ್ಸಿಂಗ್ ಹೋಗ್ಬೇಕು. ಮೈಕ್ ಟೈಸನ್ ವಿರುದ್ಧವಾಗಿ ಅವನ ಹೆಸರು ಏನಾಯ್ತು, ಅನೌನ್ಸ್ ಮಾಡಿಬಿಡ್ತಾರೆ. ಈಗ 6 ತಿಂಗಳಿರುವಾಗಲೇ ಅನೌನ್ಸ್ ಮಾಡ್ತಾರೆ, ಇನ್ನು 6 ತಿಂಗಳಿಗೆ ಇಂಥವ್ರ ಮಧ್ಯೆ ಒಂದು ಬಾಕ್ಸಿಂಗ್ ಇದೆ, ಇನ್ನು ಒಂದು 6 ತಿಂಗಳು, ಒಂದು ವರ್ಷದ ಪ್ಲಾನ್ ಮಾಡ್ತಾರೆ. ಈಗ IPL ಎಲ್ಲ 1 ವರ್ಷ ಇರುವಾಗಲೇ ಹೀಗೆ ಪ್ಲಾನ್ ಮಾಡಿ ತಗೊಳ್ತಾರಲ್ಲ, ಆ ಥರ ಏನಕ್ಕೆ ಅನೌನ್ಸ್ ಮಾಡಿಬಿಡ್ತಾರೆ. ಆಗ ಮೈಕ್ ಟೈಸನ್ ವರ್ಲ್ಡ್ ಚಾಂಪಿಯನ್, ಅವನು ಎಷ್ಟು ಸಾರಿ 4-5 ಸಾರಿ ವರ್ಲ್ಡ್ ಚಾಂಪಿಯನ್. ಅವನು ಮುಂದೆ ನಿಂತ್ಕೊಳ್ಳೋಕ್ಕೂ ಯಾರಿಗೂ ಆಗಲ್ಲ, ಯಾಕೆಂದ್ರೆ ಅವನು ಪಂಚ್ ಹಂಗಿರ್ತದೆ, ಅವನು ಗೆಲ್ತಾನೆ ಅಂತ ಎಲ್ರಿಗೂ ಗೊತ್ತಿದೆ. ಆದರೆ ಒಂದ್ಸಾರಿ ಏನ್ ಮಾಡ್ತಾರೆ, ಈ ಬಸ್ಟರ್ ಡಗ್ಲಸ್ ಮೇಲೆ ಹಾಕ್ಬಿಡ್ತಾರೆ. ಆಗ ಅವರ ತಾಯಿ ಹೇಳ್ತಾರಂತೆ, ನೀನು ಅವನ ಮೇಲೆ ಗೆಲ್ತೀಯ. ಇವನು ಹೇಳ್ತಾನೆ ಬಸ್ಟರ್ ಡಗ್ಲಸ್, ಹೋಗಮ್ಮ ನೀನು ಸುಮ್ಮನೆ, ಮೈಕ್ ಟೈಸನ್ ಯಾರು ಗೊತ್ತಾ, ಅವನು ಒಡೆಯೋ ಏಟಿಗೆ ನಾವು ತಡ್ಕೊಳಕ್ಕಾಗಲ್ಲ, ನಾನು ಸೋತೋಗ್ತೀನಮ್ಮ. ಅವರಮ್ಮ ಹೇಳ್ತಾ ಇದ್ರಂತ, ಇಲ್ಲ ಇಲ್ಲ ನೀನು ಗೆಲ್ತೀಯ. ಪ್ರತಿ ಸಾರಿ ಅವರಮ್ಮ ಹೇಳಿದಾಗ ಇವನು ಹೇಳ್ತಾರೆ, ಸುಮ್ಮನೆ ಇರಮ್ಮ, ಸುಮ್ಮನೆ ನೀನು ತಮಾಷೆ ಮಾಡಬೇಡ, ಹೆಂಗೋ ಗೇಮ್ ಆಡಬೇಕು, ಬೇರೆಯವ್ರ ಮೇಲೆ ಆಡ್ಬೋದು, ಇವನ ಮೇಲೆ ಆಡೋಕ್ಕಾಗಲ್ಲ. ಆದರೆ ಏನಾಯಿತು, ಕೆಲವು ದಿನಗಳು ಹಾಗೇ ಅವು ಆಡ್ತಾ ಇದ್ದಾಗ ಈಕೆ ಅವರ ತಾಯಿ ಪ್ರಾರ್ಥನೆ ಮಾಡ್ತಾ ಇದ್ರಂತ ಅವನಿಗೋಸ್ಕರ. ದೇವರೇ, ನನ್ನ ಮಗನು ಬಸ್ಟರ್ ಡಗ್ಲಸ್ ಏನ್ ಮಾಡ್ಬೇಕು, ಗೆಲ್ಬೇಕಪ್ಪ ಅಂತ ಆಸೆ ಪಡ್ತಾ ಇದ್ಲು. ಕೆಲವು ತಿಂಗಳುಗಳು ಕಳೆದು ಹೋದವು. ಅವ್ರ ತಾಯಿ, ಬಸ್ಟರ್ ಡಗ್ಲಸ್ ಅವರ ತಾಯಿ ಏನ್ ಮಾಡಿದ್ರು, ಸತ್ತೋಗ್ಬಿಟ್ರು. ಸತ್ತೋದ್ಮೇಲೆ ಇವನಿಗೆ ಅನಿಸ್ತು, ನನ್ನ ತಾಯಿ ಸತ್ತೋಗ್ಬಿಟ್ರು, ಅಯ್ಯೋ ನನ್ನ ತಾಯಿ ಇಲ್ಲ, ನಾನು ಒಬ್ಬನೇ ಇದ್ದೀನಿ, ನಾನು ಈ ಜೀವನ ಯಾಕೆ ಸಾಧಿಸ್ಬೇಕು, ಯಾಕೆ ಮಾಡಬೇಕು, ನಾನು ಕೂಡ ಸತ್ತೋಗ್ಬಿಡ್ಬೇಕು ಅಂತ ಅನಿಸ್ತು ಅವನಿಗೆ. ಅವಾಗ ಒಂದು ತೀರ್ಮಾನ ಮಾಡ್ಕೊಳ್ತಾನಂತೆ, ಹೇಗಿದ್ರು ಸತ್ತೋಗ್ತೀನಿ, ಹೋಗಿ ಫೈಟ್ ಮಾಡಿ ಅವನ ಮೇಲೇನೆ ಫೈಟ್ ಮಾಡಿ ಸತ್ತೋಗ್ಬಿಡೋಣ ಅಂತೇಳಿ ಅಂದ್ಕೊಳ್ತಾನೆ. ಆಮೇಲೆ ಅವನಿಗೆ ಜ್ಞಾಪಕ ಬರುತ್ತೆ, ನಮ್ಮ ತಾಯಿ ಆಸೆ ನಾನು ಗೆಲ್ಬೇಕು ಅಂತೇಳಿ ಧೈರ್ಯ ಮಾಡ್ತಾನೆ, ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾನೆ. ಒಂದು ದಿವಸ ಬಂತೋದು, ಆ ಗೇಮ್ ಬಂತು, ಹಿಸ್ಟ್ರಿಯಲ್ಲಿ ನಿಂತೋದಂತ ದಿನ ಅಂತೆ ಅದು. ಯಾಕೆಂದ್ರೆ ಅಂಡರ್ ಡಾಗ್ ಅಂತ ಕರೀತಾರೆ ಇವನನ್ನ. ಅಂಡರ್ ಡಾಗ್ ಅಂದ್ರೆ ಅವನಲ್ಲಿ ಅವನ ಮೇಲೆ ಇವನ್ನ ಯಾರು ಹಾಕಿದವರು, ಬುದ್ಧಿ ಐತೇನೆ ಇವನಿಗೆ, ಒಂದೇ ಏಟು ಕೊಡ್ದಾಕ್ಬಿಡ್ತಾನೆ ಇವನ್ನ. ಹಿಂಗೆ ಹೇಳ್ತಾರಲ್ವಾ, ಒಂದೇ ಏಟೆ ಆಯ್ತು ಇವನ ಕತೆ. ಅಂಡರ್ ಡಾಗ್ ಇವನ್ನೋಗಿ ಅವನ ಮೇಲೆ ಹಾಕಿದ್ದೀರಾ ಅಂತ ಹೇಳ್ತಾ ಇದ್ರಂತೆ. ಒಂದಿನ ಬಂತು, ಇಳಿದ್ರು ರೌಂಡ್ಗೆ, ಬಾಕ್ಸಿಂಗ್ಗೆ ಆಡ್ತಾ ಇದ್ದಾರೆ. ಇವಳು ಆಡ್ತಾ ಇದ್ದಾನೆ, ಪೈಪೋಟಿ ಕೊಡ್ತಾ ಇದ್ದಾನೆ. 1 ರೌಂಡ್ ಆಯ್ತು, 2 ರೌಂಡ್ ಆಯ್ತು, 3 ರೌಂಡ್ ಆಯ್ತು. ಯಾಕೆಂದ್ರೆ ಸಾಧಾರಣವಾಗಿ ಮೈಕ್ ಟೈಸನ್ ಹೊಡೆದ್ರೆ ಒಂದೇ ಏಟ್ಗೆ ಹೋಗ್ಬೇಕಾಗಿದ್ದನು.
ಆದರೆ ರೌಂಡ್ಗಳು ಹೋಗ್ತಾ ಇದ್ದಾವೆ. ಆದರೆ ಏನಾಯ್ತು ಗೊತ್ತಾ, ಕೊನೆಗೆ 8ನೇ ರೌಂಡಲ್ಲಿ ಬಸ್ಟರ್ ಡಗ್ಲಾಸ್ ಮೈಕ್ ಟೈಸನ್ ಹೊಡೆದಿಲ್ಲ, ಈ ಅಂಡರ್ಡಾಗು ಏನು ಇಲ್ದವನು ಧೈರ್ಯ ತೆಗೆದುಕೊಂಡು ಹೋಗಿ ಆ ಮೈಕ್ ಟೈಸನ್ ಅನ್ನು ಹೊಡೆದಾಗ ಅವನು ಕೆಳಗೆ ಬಿದ್ದ. ಅವನು ಎದ್ದೇಳೇ ಇಲ್ಲ ಮೈಕ್ ಟೈಸನ್. ಎಲ್ಲ ಪ್ರಪಂಚನೇ, ಬಾಕ್ಸಿಂಗ್ ಲೋಕನೇ ಆಶ್ಚರ್ಯ ಆಗೋಯ್ತು. ಇವನು ಮೈಕ್ ಟೈಸನ್ ನೋಡಿದ ನಂತರಲ್ಲಪ್ಪ, ಇವನಿಗೆ ಇಷ್ಟು ಧೈರ್ಯ ಎಲ್ಲಿಂದ ಬಂತಪ್ಪ ಅಂತ ಹೇಳಿ ಎಲ್ಲ ಕೊಂಡಾಡಿದ್ರು. ಇವತ್ತು ಕೂಡ ಹಿಸ್ಟ್ರಿಯಲ್ಲಿ ಆ ಒಂದು ಇದಿದೆಯಂತೆ, ಹಿಸ್ಟ್ರಿಯಲ್ಲಿ ಬ್ಲ್ಯಾಕ್ ಡೇ, ಬಾಕ್ಸಿಂಗ್ ಬ್ಲ್ಯಾಕ್ ಡೇ ಅಂತ ಹೇಳ್ತಾರೆ. ಅಂದರೆ ಬಾಕ್ಸಿಂಗ್ ಇತಿಹಾಸದಲ್ಲಿ ಒಂದು ಕಪ್ಪು ದಿನ, ಇಂಥ ದಿನ ನೋಡೇ ಇಲ್ಲಪ್ಪ ಅಂತ ಹೇಳುವಂಥ ಬಗ್ಗೆ. ಅಂದರೆ ಹೇಗೆ ಬಂತು ಅಂದರೆ ಆ ಧೈರ್ಯ ಮಾಡಿದ ಅವನು. ನನ್ನ ಕೈಯಲ್ಲಿ ಆಗಲ್ಲ ಅಂತ ಇದ್ದನು. ಒಂದು ದಿವಸ ತೀರ್ಮಾನ ಮಾಡ್ದ, ಇಲ್ಲ ನಾನು ಮಾಡಬೇಕು, ನನ್ನ ಕೈಯಲ್ಲಿ ಆಗುತ್ತೆ ಅನ್ನುವಷ್ಟರ ಮಟ್ಟಿಗೆ ಅವನನ್ನು ಅವರ ತಾಯಿಯ ಪ್ರಾರ್ಥನೆ, ಆ ತಾಯಿಯ ಒಂದು ಉತ್ತೇಜನ ಬದಲಾಯಿಸಿತು. ಇವತ್ತು ದೇವರ ವಾಕ್ಯ ನಮ್ಮನ್ನು ಎಷ್ಟು ಉತ್ತೇಜಿಸ್ತದಲ್ವಾ. ನಿಮ್ಮ ಕೈಯಲ್ಲಿ ಆಗುತ್ತೆ ಅಂತ ದೇವರ ವಾಕ್ಯ ಹೇಳುತ್ತೆ. ನನ್ನ ಕೈಯಲ್ಲಿ ಆಗಲ್ಲ ಅಂತ ಯಾವತ್ತೂ ಅಂದ್ಕೊಳ್ಬಾರ್ದು. ನನ್ನ ಕೈಯಲ್ಲಿ ಆಗಲ್ಲಪ್ಪ, ಯಾವುದೇ ಕೃತ್ಯ ಆಗಲಿ ನನ್ನ ಕೈಯಲ್ಲಿ ಆಗಲ್ಲ ಅಂದ್ಕೊಳ್ಬಾರ್ದು, ನನ್ನ ಕೈಯಲ್ಲಿ ಆಗುತ್ತೆ ಅಂತ ಹೇಳಬೇಕು. ಯಾಕೆಂದರೆ ದೇವರು ಹೇಳ್ತಾ ಇದ್ದಾನೆ, ನಾನು ನಿಮಗೆ ಸಹಾಯ ಮಾಡುತ್ತೇನೆ. ನಮ್ಮ ಕೈಯಲ್ಲಿ ಆಗಲ್ಲ, ನಮ್ಮ ಶಕ್ತಿಯಿಂದ ಆಗಲ್ಲ. ದೇವರು ಹೇಳ್ತಾ ಇದ್ದಾನೆ, ನಾನು ನಿನಗೆ ಸಹಾಯ ಮಾಡ್ತೀನಿ. ಯೋಶುವ, ನಿನ್ನ ಕೈಯಲ್ಲಿ ಆಗಲ್ಲ, ಆದರೆ ಮೋಶೆ ಸಂಗಡವನ್ನು ಹೇಗಿದ್ನೋ ಹಾಗೆ ನಿನ್ನ ಸಂಗಡ ನಾನು ಇರ್ತೇನೆ, ನಿನಗೆ ಸಹಾಯ ಮಾಡ್ತೇನೆ. ದಾವೀದನಿಗೂ ಒಂದು ಕಲ್ಲು, ಒಂದು ಕವಣೆ, ದೇವರ ಒಂದು ಜೊತೆಯಲ್ಲಿದ್ದ. ಸಂಸೋನನಿಗೆ ಒಂದು ಎಲುಬು, ಅದೆಲ್ಲ ಅವನಿಗೆ ಒಂದು ಎಲುಬು, ಒಂದು ಕವಣೆ, ಇದೇನು ಸಹಾಯಕ್ಕೆ ಬರಲ್ಲ. ಯಾಕೆಂದ್ರೆ ಕತ್ತಿ, ಆಯುಧಗಳು, ರಥಗಳು, ಸೈನ್ಯಗಳಿದ್ದವರೇ ಯುದ್ಧಕ್ಕೆ ಹೋಗ್ತಾ ಇಲ್ಲ. ಆದರೆ ದೇವರು ನಮ್ಮ ಸಂಗಡ ಇರುವಾಗ ಆಯುಧಗಳಿಗಿಂತಲೂ ಮುಖ್ಯವಾಗಿ ದೇವರ ಪ್ರಸನ್ನತೆ, ದೇವರ ಕೃಪೆ, ದೇವರ ಧೈರ್ಯ, ದೇವರು ನಮಗೆ ಕೊಡುವ ಧೈರ್ಯ ನಮಗೆ ಸಾಧ್ಯ ಆಗ್ತದೆ. ಆದ್ದರಿಂದ ಪ್ರಿಯ ದೇವಜನವೇ, ನಾವು ನಮ್ಮನ್ನು ಒಪ್ಪಿಸಿಕೊಡೋಣ, ದೇವರಿಗೆ ಒಪ್ಪಿಸಿಕೊಟ್ಟು ಹೇಳೋಣ, ಅಪ್ಪ ನೀನು ನನ್ನ ಸಂಗಡ ಇದ್ದರೆ ನಾನು ಯಾವುದನ್ನೂ ಸಾಧಿಸಬಲ್ಲೆ. ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಲೆಲೂಯ. ಯೇಸುವೇ ನಿನಗೆ ಸ್ತೋತ್ರ ಅಪ್ಪ. ಹೌದು ಕರ್ತನೇ, ಎಷ್ಟೋ ಜನರು ದೇವರೇ ಅಧೈರ್ಯದಿಂದ, ದೇವರೇ ಅಪ್ಪ ಕರ್ತನೆ, ಕುಗ್ಗಿ ಹೋಗಿ, ಬಿದ್ದು ಹೋಗಿ, ಯಾವುದನ್ನು ಸಾಧನೆ ಮಾಡಲಿಕ್ಕೆ ಆಗದೇ ಇರುವಂಥ ಕೃತ್ಯಗಳಲ್ಲಿ ಬಿದ್ದು ಹೋಗಿದ್ದಾರೆ. ಇವತ್ತು ನಮಗೂ ಸಹ ದೇವರೇ, ಈ ಅನಾರೋಗ್ಯದಿಂದ ನಾನು ಎದ್ದೇಳಲಾರೆ, ಈ ಸಾಲದಿಂದ ನಾನು ಎದ್ದೇಳಲಾರೆ, ಈ ಕುಟುಂಬದ ಪರಿಸ್ಥಿತಿಯಿಂದ ನಾನು ಹೊರ ಬರಲಾರೆ, ನನ್ನ ಕೈಯಲ್ಲಿ ಆಗಲ್ಲ ಎಂದು ಎಷ್ಟೋ ಜನರು ಅಧೈರ್ಯಪಟ್ಟು ಸೈತಾನನಿಗೆ ಒಳಗಾಗಿ ದೇವರೇ ಕರ್ತನೆ ಕುಗ್ಗಿ ಹೋಗುತ್ತಾ ಇದ್ದಾರಪ್ಪ. ಆದರೆ ನೀವು ನಮಗೆ ಹೇಳ್ತಾ ಇದ್ದೀರಾ, ಮಕ್ಕಳೇ ನೀವು ಅಧೈರ್ಯ ಪಡಬೇಡ್ರಿ, ನಾನು ನಿಮ್ಮ ಜೊತೆಯಲ್ಲಿರ್ತೇನೆ. ನಿಮ್ಮ ಕುಟುಂಬವನ್ನು ನಿರ್ವಹಣೆ ಮಾಡಲಿಕ್ಕೂ, ನಿನ್ನ ಮಕ್ಕಳನ್ನು ಓದಿಸ್ಲಿಕ್ಕೂ, ನಿನ್ನ ಕುಟುಂಬವನ್ನು ಕಟ್ಟಿಕೊಳ್ಳಲಿಕ್ಕೂ, ನಿನ್ನ ಒಂದು ಜೀವಿತದಲ್ಲಿ ಮುಂದಕ್ಕೆ ಬರಲಿಕ್ಕೂ ನಾನು ನಿನಗೆ ಸಹಾಯ ಮಾಡ್ತೇನೆ ಎಂದು ನೀನು ಸಹಾಯ ಹಸ್ತವನ್ನು ಕೊಡುವಂಥ ದೇವರು ನೀವು ಆಗಿದ್ದೀರಪ್ಪ. ಕರ್ತನೇ, ನನ್ನ ಕೈಯಲ್ಲಿ ಆಗುತ್ತಾ ಅಂತ ಅನೇಕ ಸಾರಿ ನಾವು ಅಂದುಕೊಳ್ತಾ ಇರ್ತೇವೆ, ಆದರೆ ಖಂಡಿತವಾಗಿ ನಮ್ಮ ಕೈಯಲ್ಲಿ ಆಗುತ್ತೆ ಎಂದು ನೀವು ನಮಗೆ ಹೇಳ್ತಾ ಇದ್ದೀರಾ. ನಿಮಗೆ ಸ್ತೋತ್ರ. ಹಾಲೆಲೂಯ. ಇವತ್ತು ಈ ವಾಕ್ಯವನ್ನು ಕೇಳಿದ ಎಲ್ಲ ನನ್ನ ಸಹೋದರ ಸಹೋದರರನ್ನ ಆಶೀರ್ವದಿಸು ಯೇಸು ನಾಮದಲ್ಲಿ. ಹಾಲೆಲೂಯ. ನೀವು ತಾನೇ ಆಮೆನ್ ಅಪ್ಪ ಮಕ್ಕಳನ್ನು ಕರುಣಿಸಿ ಉಪಕಾರ ಮಾಡು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಯಾರು ನಿನ್ನನ್ನು ಆಶ್ರಯಿಸಿದ್ದಾರೋ ನೀನೇ ಅವರಿಗೆ ಧೈರ್ಯ ಸ್ವಾಮಿ. ನಿನ್ನ ಧೈರ್ಯದ ಆತ್ಮನು ನಮ್ಮಲ್ಲಿರಲಿ. ನೀವು ನಮಗೆ ಕೊಟ್ಟಿರುವಂಥದ್ದು ಹೇಳಿತನದ ಆತ್ಮವಲ್ಲ, ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೋ ಎಂದು ಹೇಳುತ್ತಾ ಇದೆಯಲ್ಲ ಅಪ್ಪ. ಇವತ್ತು ನಾವು ಈ ವಾಕ್ಯವನ್ನು ಕೇಳಿಸಿಕೊಂಡ ಮೇಲೆ ಯಾವುದೇ ವಿಷಯಗಳಲ್ಲಿ ಭಯಪಡದೆ ಧೈರ್ಯದಿಂದ ನನ್ನ ದೇವರೇ ನೀನೇ ನನ್ನ ಸಂಗಡ ಇರುತ್ತಿ ಎಂದು ನಂಬುತ್ತಾ ಇದ್ದೇನೆ ಎಂದು ಪ್ರಾರ್ಥನೆ ಮಾಡಿಕೊಂಡು ಮುಂದುವರಿಯುವಾಗ ಜಯವು ನಮ್ಮದೇ. ಜಯ ಕೊಡುವಾತನು ನೀನಾಗಿದ್ದಿ. ನಿನಗೆ ಸ್ತೋತ್ರ. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿನಗೆ ಮಾತ್ರ ಸಲ್ಲಿಸುತ್ತಾ ಈ ವಾಕ್ಯವನ್ನು ಕೇಳಿದ ನಮ್ಮೆಲ್ಲರಿಗೂ ಆ ರೀತಿಯಾದಂಥ ಧೈರ್ಯದ ಆತ್ಮವನ್ನು ಕೊಟ್ಟು ಜಯಿಸುವುದಕ್ಕೆ ಬೇಕಾದ ಎಲ್ಲರಿಗೂ ಆಶೀರ್ವಾದಕರವಾಗಿರುವಂತೆಯೂ ನಮ್ಮನ್ನು ಮೇಲಾದ ವ್ಯಕ್ತಿಗಳನ್ನಾಗಿ ಮಾಡ್ರಿ, ಕೀಳಾದ ವ್ಯಕ್ತಿಗಳನ್ನಾಗಿ ಬೇಡ, ಮೇಲಾದ ಪರಲೋಕದ ಸ್ವರಗಳಿಂದ ಆಶೀರ್ವಾದಗಳಿಂದ ನಮ್ಮನ್ನು ಸುರಿಸಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ದಿನವೆಲ್ಲ ನಮ್ಮ ಸಂಗಡ ಇರ್ರಿ. ಪ್ರತಿ ದಿನವೂ ನಾವು ಕೇಳುವ ವಾಕ್ಯಗಳಿಂದ ನೀವೇ ನಮಗೆ ಎಲ್ಲ ಆಶೀರ್ವಾದಗಳನ್ನು ಕೊಡಬೇಕೆಂಬುದಾಗಿ ನಮ್ಮ ಕರ್ತನು, ಒಡೆಯನು, ರಕ್ಷಕನು, ದೇವರಾಗಿರುವಂಥ ನಜರೇತಿನ ಯೇಸು ಕ್ರಿಸ್ತನ ಮೊದಲ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್.